ಸೋಮವಂಶದ ಉತ್ಪತ್ತಿಯನ್ನ ನಿನ್ನೆ ದಿವಸ ನಾವು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸೋಮ ಅಂದ್ರೆ ಚಂದ್ರ, ಚಂದ್ರನ ಉತ್ಪತ್ತಿ ಹೇಗೆ ಆಯಿತು ಮತ್ತು ಆ ಚಂದ್ರ ಎಷ್ಟು ವರ್ಷ ತಪಸ್ಸು ಮಾಡಿದ ನಂತರ ಅವನ ವಿವಾಹ, ಹಾಗೆ ಚಂದ್ರ ಮಾಡಿದಂಥ ರಾಜಸೂಯಾಗದ ವೈಭವದ ವರ್ಣನೆ ಮತ್ತು ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಯೊಂದಿಗೆ ಚಂದ್ರ ಮಾಡಿದಂತಹ ಅಕ್ರಮ ಇತ್ಯಾದಿ ಕಥನಗಳನ್ನು ಅವರು ಕೇಳಿದ್ವಿ. ಅಲ್ಲಿ ಹುಟ್ಟಿದವನು ಚಂದ್ರ ಮತ್ತು ತಾರೆಯರಿಗೆ ಹುಟ್ಟಿದವನು ಬುಧ ಅನ್ನುವಂಥ ಕಥೆಯನ್ನು ಕೂಡ ನಿನ್ನೆ ನೋಡಿದ್ವಿ. ಆ ಬುಧ ಅನ್ನುವವನಿಂದ ವೈವಸ್ವತ ಮನುವಿನ ಮಗಳಾದಂತಹ ಇಲಾ ಎಂಬಾಕೆಯಲ್ಲಿ ಪುರೂರವ ಹುಟ್ಟಿದ. ಆ ಪುರೂರವನೇ ಚಂದ್ರವಂಶಕ್ಕೆ ಮೂಲನಾದ ಅನ್ನುವಷ್ಟು ಕಥೆಯನ್ನು ನಾವು ಗಮನಿಸಿದ್ವಿ. ಈಗ 26ನೇ ಅಧ್ಯಾಯವನ್ನು ನಾವು ನೋಡಬೇಕಾಗಿದೆ. ಆ 26ನೇ ಅಧ್ಯಾಯದಲ್ಲಿ ಪುರೂರವನ ಚರಿತ್ರ ಮತ್ತು ಪುರೂರವನ ಮದುವೆ ಇತ್ಯಾದಿ ಘಟನೆಗಳನ್ನು ಈಗ ನಾವು ನೋಡಬೇಕಾಗಿದೆ. ಬುಧ ಮತ್ತು ಇಲಾ ಇವರಿಬ್ಬರ ಮಗನೇ ಪುರೂರವ. ಈ ಪುರೂರವ ತೇಜಸ್ವಿ, ಸುಂದರನಾಗಿದ್ದವನು, ದಾನ ಕೊಡುವಂಥವನು, ಬೇಕಾದಷ್ಟು ಯಜ್ಞಗಳನ್ನು ಮಾಡಿದವನು, ಬ್ರಹ್ಮವಾದಿ, ದೊಡ್ಡ ತತ್ವಜ್ಞಾನಿಯಾಗಿದ್ದವನು, ಪರಾಕ್ರಮಿಯಾಗಿದ್ದವನು. ಈ ರೀತಿಯಾಗಿ ಅನೇಕ ಸದ್ಗುಣಗಳಿಂದ ಕೂಡುವಂಥವನು ಈ ಪುರೂರವ ಚಕ್ರವರ್ತಿ ಆಗಿದ್ದ. ಈ ಪುರೂರವ ಚಕ್ರವರ್ತಿಯ ಗುಣ ವೈಭವ ಹೇಗಿತ್ತಂದ್ರೆ ಅದು ಈ ಜಗತ್ತಿನಲ್ಲಿ ಮಾತ್ರ ಹಬ್ಬಿದ್ದಲ್ಲ, ಹೊರತು ಸ್ವರ್ಗಲೋಕಕ್ಕೂ ಕೂಡ ಅವನ ಕೀರ್ತಿ ಹಬ್ಬಿತ್ತು. ಯಾಕಂದ್ರೆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಅನೇಕ ಜನ ಋಷಿಗಳು, ನಾರದನಂಥ ಋಷಿಗಳು, ಜ್ಞಾನಿಗಳು ಸಂಚಾರ ಮಾಡೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಅವರು ಇಲ್ಲಿಗೆ ಬಂದಂಥವರು, ಪುರೂರವನ ವೈಭವವನ್ನು ಕಂಡಂಥವರು ಸ್ವರ್ಗಲೋಕಕ್ಕೆ ಅವನ ಕೀರ್ತಿಯನ್ನು ಒಯ್ದು ಮುಟ್ಟಿಸಿದರು. ಹಾಗಾಗಿ ಇದು ಆ ಸ್ವರ್ಗಲೋಕಕ್ಕೆ ತಲುಪಿದಾಗ ಅಲ್ಲಿ ಸ್ವರ್ಗಲೋಕದ ಅಪ್ಸರಾ ಶ್ರೇಷ್ಠಳಾದಂಥ ಅಪ್ಸರೆಯರಲ್ಲೇ ಅತಿ ಸುಂದರಿಯಾದಂತಹ ಊರ್ವಶಿಯ ಕಿವಿಗೆ ಈ ಪುರೂರವನ ಗುಣವೈಭವ ಬಂದು ಮುಟ್ಟಿದಾಗ ಆವಾಗ ಅವಳಿಗೆ ಅವನ ಮೇಲೆ ಮೋಹ ಪ್ರಾರಂಭವಾಯಿತು. ಊರ್ವಶಿಗೆ ಅವನನ್ನೇ ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅವಳಿಗೆ ಅಪೇಕ್ಷೆಯೂ ಕೂಡ ಬಂತು ಅಂತ ನಾವು ನೋಡ್ತೀವಿ. ಭಾಗವತದಲ್ಲಿ ಬರೋ ಕಥೆಯಂತೆ ಒಮ್ಮೆ ಯಾವುದೋ ಸಂದರ್ಭದಲ್ಲಿ ವನಕ್ಕೆ ವಿಹಾರಕ್ಕೆ ಹೋದಾಗ ಅಲ್ಲಿ ಊರ್ವಶಿ ಮತ್ತು ಪುರೂರವರಿಗಿಬ್ಬರಿಗೂ ಕೂಡ ಸಮಾಗಮ ಆಯಿತು. ಆಗ ಈ ಪುರೂರವ ಆಕೆಯನ್ನ ಆಹ್ವಾನಿಸಿದ, ನನ್ನ ಸಾಮ್ರಾಜ್ಯಕ್ಕೆ ಬಾ, ನನ್ನ ಮಹಾರಾಣಿಯಾಗಿ ಇರು ಅಂತ ಆ ಊರ್ವಶಿಯನ್ನ ಪುರೂರವ ಆಹ್ವಾನಿಸಿದ ಅಂತ ಕಥೆಯನ್ನ ನಾವು ಅಲ್ಲಿಗೆ ನೋಡ್ತೇವೆ. ಆಗ ಅವಳೇನು ಹೇಳಿದ್ಲು ಅಂದ್ರೆ, ನಾನು ಬರ್ತೇನೆ, ಆದರೆ ನನಗೆ ಕೆಲವು ನಿಬಂಧನೆಗಳಿವೆ. ನಿನ್ನ ಗುಣಗಳ ಬಗ್ಗೆ, ನಿನ್ನ ರೂಪದ ಬಗ್ಗೆ ಕೇಳಿ ನಾನು ಕೂಡ ನಿನ್ನ ಬಗ್ಗೆ ಮೋಹಿತಳಾಗಿದ್ದೇನೆ, ಆದರೆ ನನಗೆ ಕೆಲವು ನಿಬಂಧನೆಗಳಿವೆ. ಆ ನಿಬಂಧನೆಗಳಿಗೆ ಒಳಪಟ್ಟು ನಾನು ನಿನ್ನ ಜೊತೆ ಇರ್ತೇನೆ ಅಂತ ಅವಳು ಒಪ್ಕೊಂಡ್ಳು. ಅದೇನು ನಿಬಂಧನ ಅಂದ್ರೆ, ನಾನು ದಿನವೂ ತಿನ್ನೋದು ಬರೇ ತುಪ್ಪ, ಒಂದು ಹೊತ್ತು ತುಪ್ಪ ಮಾತ್ರ ತಿಂತೇನೆ, ಮತ್ತು ನಾನು 2 ಆಡಿನ ಮರಿಗಳನ್ನು ನನ್ನ ಮಕ್ಕಳನ್ನೋಸ್ಕರ ಸಾಕ್ತೇನೆ. ಅದರ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂಥದ್ದು ನಿನ್ನ ಕರ್ತವ್ಯ. ಅದಕ್ಕೆ ಏನು ಧಕ್ಕೆ ಆಗದೆ ಇರುವಂತೆ ನೋಡ್ಕೊಳ್ಬೇಕಾದ್ದು ನಿನ್ನ ಕರ್ತವ್ಯ. ಘೃತಮ್ಮೇ ವೀರ ಭಕ್ಷ್ಯಂ ಸ್ಯಾತ್, ಘೃತವೇ ನನ್ನ ಭಕ್ಷ್ಯ. ಏತಾ ವರ್ಣಕೌ ರಾಜನ್ ನ್ಯಾಸೌ ರಕ್ಷಸ್ವ ಮಾಮಕಂ. ಮತ್ತು 2 ಆಡಿನ ಮರಿಗಳನ್ನು ಹಾಕಿರ್ತೀನಿ, ಇದನ್ನು ನೀನು ಸರಿಯಾಗಿ ನೋಡ್ಕೊಳ್ಬೇಕು. ಇನ್ನೊಂದು ವಿಲಕ್ಷಣವಾದಂತಹ, ಸ್ವಲ್ಪ ವಿಚಿತ್ರವಾದಂತಹ ಅವಳ ನಿಬಂಧನೆ ಏನಂದ್ರೆ, ನಾವು ಏಕಾಂತದ ಹೊರತಾಗಿ ಬೇರೆ ಸಂದರ್ಭದಲ್ಲಿ ನೀನು ವಿವಸ್ತ್ರನಾಗಿ ನನ್ನ ಮುಂದೆ ಕಾಣಿಸ್ಕೊಳ್ಬಾರ್ದು, ವಸ್ತ್ರರಹಿತನಾಗಿ ನನ್ನ ಮುಂದೆ ಕಾಣಿಸ್ಕೊಳ್ಬಾರ್ದು ಅಂತ ಅವಳು 3 ನಿಬಂಧನೆಗಳನ್ನು ಹಾಕಿದ್ಲು. ಆವಾಗ ಅವನೇನಂದ, ಇದೇನು 3 ದೊಡ್ಡ ನಿಬಂಧನೆಗಳಿವೆ, ಇಡೀ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವನು ನಾನು, 2 ಆಡಿನ ಮರಿಗಳನ್ನು ರಕ್ಷಣೆ ಮಾಡೋದು ನನಗೇನು ಕಷ್ಟದ್ದು, ತುಪ್ಪ ಮಾತ್ರ ನೀನು ಆಹಾರ ತಗೊಳ್ಳೋದಾದ್ರೆ ಏನು ತೊಂದರೆ ಇಲ್ಲ ಅಂತ ಅವಳ ಎಲ್ಲ ನಿಬಂಧನೆಗಳಿಗೂ ಏನೂ ತಡ ಇಲ್ಲದೆ ಒಪ್ಕೊಂಡ ಮೇಲೆ ಅವರು ಎಷ್ಟೋ ವರ್ಷಗಳ ಕಾಲ ಜಗತ್ತೆಲ್ಲವನ್ನು ಮರೆತು ಊರ್ವಶಿ ಮತ್ತು ಪುರೂರವರು ಪತಿ ಪತ್ನಿಯರಾಗಿ ವಿಹರಿಸಿದರು. ಒಟ್ಟಾರೆ 59 ವರ್ಷ ಅಂತೇಳಿ ಹರಿವಂಶ ಹೇಳ್ತದೆ. ಚೈತ್ರರಥ ಉದ್ಯಾನವನದಲ್ಲಿ 10 ವರ್ಷ, ಮಂದಾಕಿನಿ ತೀರ ಅಂದರೆ ಗಂಗಾನದಿ ತೀರದಲ್ಲಿ 5 ವರ್ಷ,
ಅಲಕಾಪುರಿ ಅಂದ್ರೆ ಕುಬೇರನ ಪಟ್ಟಣ ಅಲಕಾಪುರಿ, ಅಲ್ಲಿ 5 ವರ್ಷ. ಬದರಿ ಕ್ಷೇತ್ರ ಅಲ್ಲಿ 6 ವರ್ಷ. ನಂದನವನ ಅಂದ್ರೆ ಸ್ವರ್ಗದ ಇಂದ್ರನ ಉದ್ಯಾನವನ, ಅಲ್ಲಿ 7 ವರ್ಷ. ಉತ್ತರ ಕುರುಕ್ಷೇತ್ರದಲ್ಲಿ ಅಂದ್ರೆ ಭೂಲೋಕದಲ್ಲಿ ಉತ್ತರ ಕುರು ದಕ್ಷಿಣ ಕುರು ಅಂತ 2 ಇದೆ, ಅಲ್ಲಿ ಉತ್ತರ ಕುರುಕ್ಷೇತ್ರದಲ್ಲಿ 8 ವರ್ಷ. ಗಂಧಮಾದನ ಪರ್ವತದಲ್ಲಿ 10 ವರ್ಷ. ಮೇರು ಪರ್ವತದಲ್ಲಿ 8 ವರ್ಷ. ಹೀಗೆ ಒಟ್ಟು 59 ವರ್ಷಗಳ ಕಾಲ ಅವರಿಬ್ಬರು ಕೂಡ ವಿಹಾರ ಮಾಡಿದರು ಅನ್ನುವಂಥ ಕಥೆಯನ್ನು ಅಲ್ಲಿ ನೋಡ್ತೇವೆ. ಈ ಅವರಿಬ್ರು ಪತಿಪತ್ನಿಯರಾದ್ರು ಅಂತ ನಾವು ಈಗೇನು ಕಥೆಯನ್ನು ನೋಡಿದ್ವಲ್ಲ, ಇದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ. ಬ್ರಹ್ಮನ ಶಾಪದಿಂದಾಗಿ ಊರ್ವಶಿ ಭೂಲೋಕಕ್ಕೆ ಬರಬೇಕಾಗಿತ್ತು. ಆ ಬ್ರಹ್ಮನ ಶಾಪವನ್ನ ಅವಳು ನಿಮಿತ್ತವನ್ನಾಗಿ ಮಾಡಿಕೊಂಡು ಭೂಲೋಕಕ್ಕೆ ಬಂದ್ಲು ಅಂತ ನಾವು ಪುರಾಣದಲ್ಲಿ ಕೇಳ್ತೇವೆ, ಈ ಹರಿವಂಶ ಪುರಾಣದಲ್ಲಿ. ಇನ್ನು ಭಾಗವತ ಹೇಳೋದೇನೆಂದ್ರೆ, ದೇವತೆಗಳಾದಂತಹ ಮಿತ್ರಾವರುಣರ ಶಾಪ ಆಕೆಗಿತ್ತು. ಅವರು ಕೂಡ ಭೂಲೋಕಕ್ಕೆ ಹೋಗ್ಬಿಡು ನೀನು ಅಂತ ಅವರು ಶಾಪ ಕೊಟ್ಟಿದ್ರು. ಯಾಕೆಂದ್ರೆ ಮಿತ್ರ ಮತ್ತು ವರುಣ ಅವರಿಬ್ಬರೂ ಕೂಡ ಊರ್ವಶಿಯನ್ನು ಒಂದು ಕಾಲಕ್ಕೆ ಮೋಹಿಸಿದ್ರು. ಆವಾಗ ಅವಳು ಮಿತ್ರನನ್ನು ಬಿಟ್ಟು ವರುಣನನ್ನ ಸ್ವೀಕಾರ ಮಾಡಿದ್ಲು, ವರುಣನ ಆಹ್ವಾನವನ್ನು ಆಕೆ ಒಪ್ಕೊಂಡಿದ್ಲು. ಆವಾಗ ಮಿತ್ರನಿಗೆ ಅಸಮಾಧಾನ ಆಗಿ ನೀನು ಭೂಲೋಕಕ್ಕೆ ಹೋಗಿ ವಾಸ ಮಾಡು ಅಂತ ಶಾಪ ಕೊಟ್ಟಿದ್ದು. ಹೀಗೆ ಮಿತ್ರ ಮತ್ತು ವರುಣರಲ್ಲಿ ಊರ್ವಶಿಗಾಗಿ ಏನು ಅಸಮಾಧಾನ ಉಂಟಾಗಿತ್ತು, ಆ ಅಸಮಾಧಾನದಿಂದ ಅವರೇನು ಶಾಪ ಕೊಟ್ಟಿದ್ರು, ಆ ಶಾಪ 2ನೇದು. ಬ್ರಹ್ಮನ ಶಾಪಕ್ಕೆ ಏನು ನಿಮಿತ್ತ ಅಂತ ಕಂಡು ಬಂದಿಲ್ಲ. ಬ್ರಹ್ಮನ ಶಾಪ ಮತ್ತು ದ್ವಂದ್ವ ದೇವತೆಗಳು ಮಿತ್ರಾವರುಣರು, ಇವರಿಬ್ಬರ ಹೆಸರು ಯಾವತ್ತೂ ಕೂಡ ಒಟ್ಟಿಗೆ ಬರ್ತದೆ. ಹಾಗಾಗಿ ಮಿತ್ರಾವರುಣವು ಅಂತ ಅವರನ್ನು ದ್ವಿವಚನದಲ್ಲಿ ಕರೀತಾರೆ. ಅವರಿಬ್ಬರ ಶಾಪದಿಂದಾಗಿ ಒಮ್ಮೆ ಇವು ಭೂಲೋಕಕ್ಕೆ ಬರಬೇಕಾಯಿತು. ಇದು ಒಂದು ನಿಮಿತ್ತ. 2 ನಿಮಿತ್ತ ಆಯಿತು. ಇದಕ್ಕಿಂತ ವಿಲಕ್ಷಣವಾದಂತಹ ಮತ್ತು ಸುಂದರವಾದಂತಹ ಮತ್ತೊಂದು ನಿಮಿತ್ತ ಇದೆ. ಅದು ಏನಂದ್ರೆ ಬಹಳ ಪ್ರಸಿದ್ಧ ಇಲ್ಲ ಅದು, ಆದ್ರೆ ಆ ನಿಮಿತ್ತವನ್ನು ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಗಮನಿಸೋದು ಒಳ್ಳೆಯದು. ಈ ಪುರೂರವನ ಗುಣವೈಭವ ಮತ್ತು ಅವನ ರೂಪದ ಕೀರ್ತಿ ಇದೆಲ್ಲವೂ ಸ್ವರ್ಗಕ್ಕೆ ತಲುಪಿತ್ತು ಅಂತ ನಾವು ಹೇಳಿದಲ್ಲ. ಊರ್ವಶಿ ಅವನ ಗುಂಗಿನಲ್ಲೇ ಇದ್ಲು. ಪುರೂರವನ್ನು ಯಾವಾಗ ನೋಡ್ತೇನೆ, ಅವನನ್ನು ಯಾವಾಗ ವರಿಸ್ತೇನೆ ಅನ್ನುವಂಥ ಗುಂಗಿನಲ್ಲಿ ಇದ್ಲು. ಆವಾಗೊಮ್ಮೆ ಏನಾಯ್ತಂದ್ರೆ, ಸ್ವರ್ಗ ಲೋಕದಲ್ಲಿ ಒಂದು ನಾಟಕ ನಡೆದಿತ್ತು. ಭರತ ಮುನಿ ಅಂತ ನಾವೆಲ್ಲ ಹೆಸರು ಕೇಳ್ತೇವಲ್ಲ, ಭರತನಾಟ್ಯದ ಮೂಲಾಚಾರ್ಯ, ಭರತನಾಟ್ಯ ಸಂಗೀತ ಇತ್ಯಾದಿಗಳನ್ನ ಹುಟ್ಟು ಹಾಕಿದವರು. ಅವರ ನಿರ್ದೇಶನದಲ್ಲಿ ಒಂದು ನಾಟಕ ಸ್ವರ್ಗಲೋಕದಲ್ಲಿ ನಡೆದಿತ್ತು. ಎಲ್ಲ ದೇವತೆಗಳು ಋಷಿಗಳಲ್ಲಿ ನೆರೆದಿದ್ರು. ಆ ನಾಟಕ ಯಾವುದಂದ್ರೆ ಲಕ್ಷ್ಮೀ ಸ್ವಯಂವರ. ಸಮುದ್ರ ಮಥನ ಆಗಬೇಕು. ಸಮುದ್ರ ಮಥನ ಆದ್ಮೇಲೆ ಅಲ್ಲಿ ಲಕ್ಷ್ಮೀದೇವಿ ಹುಟ್ಟುತ್ತಾಳೆ. ಹುಟ್ಟಿ ಕೈಯಲ್ಲಿ ಮಾಲೆಯನ್ನು ಹಿಡ್ಕೊಂಡಿರ್ತಾಳೆ. ಎಲ್ಲರನ್ನು ಬಿಟ್ಟು ವಿಷ್ಣುವಿಗೆ ಆಕೆ ಮಾಲೆ ಹಾಕ್ತಾಳೆ ಅನ್ನುವಂಥ ಕಥೆ. ಸಮುದ್ರ ಮಥನದ ಕಥೆ ನಿಮ್ಗೆಲ್ಲರಿಗೂ ಗೊತ್ತಿದ್ದು. ಎಲ್ಲ ಅಪ್ಸರೆಯರಲ್ಲಿ ಹೆಚ್ಚು ಶ್ರೇಷ್ಠರಾದಂತಹ ಊರ್ವಶಿಗೆ ಲಕ್ಷ್ಮೀದೇವಿ ಪಾತ್ರ ಇತ್ತು. ಮತ್ತೊಬ್ಬನ ಯಾರೋ ಗಂಧರ್ವ ನಾರಾಯಣನ ಪಾತ್ರ ಮಾಡಿದ್ದಿರಬೇಕು. ಲಕ್ಷ್ಮೀದೇವಿ ಪಾತ್ರಧಾರಿಯಾದಂತಹ ಊರ್ವಶಿ ಮಾಲೆಯನ್ನು ಹಿಡ್ಕೊಂಡು ಎಲ್ಲ ಕಡೆ ಎಲ್ಲ ದೇವತೆಗಳನ್ನ ನೋಡ್ತಾ ಹೋದ್ಲು. ಆವಾಗ ಅಲ್ಲಿ ಸಮುದ್ರ ರಾಜ ಕೇಳಿದ್ದಿರಬೇಕು, ಯಾರಿಗೆ ಮಾಲೆ ಹಾಕ್ತೀನಿ ನೀನು ಮಗಳೇ, ಯಾರಿಗೆ ಮಾಲೆ ಹಾಕ್ತೀನಿ? ಆವಾಗ ಅವಳು ನಾನು ಪುರುಷೋತ್ತಮನಿಗೆ ಮಾಲೆ ಹಾಕ್ತೇನೆ ಅಂತ ಅನ್ಬೇಕಾಗಿತ್ತು. ಪುರುಷೋತ್ತಮ ಅಂದ್ರೆ ದೇವೋತ್ತಮನಾದಂತಹ ನಾರಾಯಣನಿಗೆ ಮಾಲೆ ಹಾಕ್ತೇನೆ ಅಂತ ಆಕೆ ಅನ್ಬೇಕಾಗಿತ್ತು. ಅದು ನನ್ನೋದು ಬಿಟ್ಟು ಈ ಪುರೂರವನ ಗುಂಗಿನಲ್ಲಿದ್ದವಳಾದ್ರಿಂದ ಪುರೂರವನಿಗೆ ಅಂತ ಅಂದ್ಬಿಟ್ಲು. ನಾಟಕದ ಸ್ವಾರಸ್ಯನೇ ಕೆಟ್ಟ ಹೋಗ್ಬಿಡ್ತು. ಒಳ್ಳೆ ಘಟ್ಟದಲ್ಲಿದ್ದಾಗ ನಾಟಕ ಬಿದ್ದು ಹೋಗಿದ್ರು. ನಿರ್ದೇಶಕನಾದಂತಹ ಭರತ ಮುನಿಗೆ ಅಸಮಾಧಾನ ಆಗಿ, ಹೋಗು ಭೂಲೋಕಕ್ಕೆ ಅವನ ಜೊತೆ ಇದ್ಬಿಡು ನೀನು, ಅಷ್ಟು ಅವನು ನಿನ್ನ ತಲೆಯಲ್ಲಿದ್ದು ಅಲ್ಲಿ ಹೋಗು ಅಂತ. ಇದನ್ನ ವರಕವಿ ಕಾಳಿದಾಸ ತನ್ನ ವಿಕ್ರಮೋರ್ವಶೀಯ ಅಭಿಜ್ಞಾನ ಶಾಕುಂತಲ ಮೊದಲಾದಂತಹ ನಾಟಕಗಳನ್ನು ರಚನೆ ಮಾಡಿದ್ದಾನೆ. ಅದರಲ್ಲಿ ವಿಕ್ರಮೋರ್ವಶೀಯ ಅಂತ ಹೇಳಿ ಇನ್ನೊಂದು ನಾಟಕ ಇದೆ ಅಂಥದ್ದೇ. ಊರ್ವಶಿ ಅದರಲ್ಲಿ ನಾಯಕಿ, ವಿಕ್ರಮ ಅಂದ್ರೆ ಈ ಪುರೂರವ ಅವನೇ ಅದರಲ್ಲಿ ನಾಯಕ. ಅವರಿಬ್ಬರನ್ನ ನಾಯಕಿಯರನ್ನ ಇಟ್ಕೊಂಡು ಅವನು ನಾಟಕವನ್ನು ಬರೆದಿದ್ದಾನೆ. ಅದರಲ್ಲಿ ಬ್ರಹ್ಮನ ಶಾಪ ಮತ್ತು ಮಿತ್ರಾವರುಣನ ಶಾಪಕ್ಕಿಂತ ಈ ಶಾಪದ ಕಾರಣ ಬಹಳ ಸ್ವಾರಸ್ಯವಾಗಿ ಕಂಡಿದ್ದಾದ್ರಿಂದ ಇದನ್ನ ಆ ನಾಟಕಕಾರ ತೆಗೆದುಕೊಂಡಿದ್ದಾನೆ. ಆದರೆ ಈ ಕಲ್ಪನೆ ಏನಿದೆಯಲ್ಲ, ಇದು ಅವನ ಸ್ವಂತದ ಕಲ್ಪನೆ ಏನಲ್ಲ. ಇದು ಮತ್ಸ್ಯ ಪುರಾಣದಲ್ಲಿ ಈ ಕಥೆ ಇದೆ. ಪುರುಷೋತ್ತಮ ಅನ್ನುವ ಸ್ಥಳದಲ್ಲಿ ಪುರೂರವ ಅಂದಳು ಅಂತ ಅಲ್ಲಿಲ್ಲ. ಆದರೆ ಯಥಾ ಪ್ರಕಾರ ಭರತ ಮುನಿಯ ನಿರ್ದೇಶನದಲ್ಲಿ ಲಕ್ಷ್ಮೀ ಸ್ವಯಂವರ ನಾಟಕ ನಡೆದಿತ್ತು. ಆವಾಗ ರಂಭೆ, ಮೇನಕೆ, ಊರ್ವಶಿ ಎರಡರೂ ಭಾಗವಹಿಸಿದ್ರು. ಊರ್ವಶಿ ನಾಟಕದಲ್ಲಿ ಏನೋ ತಪ್ಪು ಮಾಡಿದ್ರು ಅಂತ ಅಷ್ಟೇ ಮತ್ಸ್ಯ ಪುರಾಣದಲ್ಲಿದೆ. ಹಾಗಾಗಿ ಭರತ ಮುನಿ ಅವರಿಗೆ ಶಾಪ ಕೊಟ್ಟ ಅನ್ನೋ ಅಲ್ಲಿ ಘಟನೆ ಇದೆ. ಅದನ್ನ ಕವಿ ಮತ್ತಷ್ಟು ಮಾರ್ಪಾಡು ಮಾಡಿಕೊಂಡು ತನ್ನ ನಾಟಕದಲ್ಲಿ ಅದನ್ನ ಬಳಕೆ ಮಾಡ್ಕೊಂಡಿದ್ದಾನೆ. ನೆನಪಿರ್ಲಿ. ಆದ್ರೆ ನಾವು ವ್ಯಾಸಪೀಠದ ಮೇಲೆ ಕೂತು ಹರಿವಂಶದ
ಪ್ರವಚನ ಮಾಡುವಾಗ ಬ್ರಹ್ಮನ ಶಾಪ ಮತ್ತು ಮಿತ್ರಾವರಣ ಶಾಪ ಅಂತ ಮಾತ್ರ ಹೇಳ್ತಾರೆ. ಈಗ ಯಾರೋ ಕಾಳಿದಾಸ ರಚನೆ ಮಾಡಿದ್ದು ಅವರೆಲ್ಲ ವ್ಯಾಸರ ಸಮಕುಂಟಿಗೆ ಬರುವಂಥವರಲ್ಲ, ಅದನ್ನ ಹೇಳುವಂಥವರಲ್ಲ. ಆದ್ರೆ ಮತ್ಸ್ಯ ಪುರಾಣದಲ್ಲಿ ಅದು ಬಂದಿದೆ. ಹಾಗಾಗಿ ನಿಮ್ಗೆ ಆ ಕಥೆಯನ್ನು ಹೇಳಿದೆ. ಮತ್ತೊಂದು ಏನಂದ್ರೆ, ಇಲ್ಲಿ ತನಕ ನಾನು ಈಗೊಂದು 2-3 ದಿವಸ ತನಕ ಇದನ್ನೆಲ್ಲ ಓದಿ ಆದ್ಮೇಲೆ ಇದನ್ನೆಲ್ಲ ವಿಮರ್ಶೆ ಮಾಡುವಾಗ ಲಕ್ಷ್ಮೀ ಸ್ವಯಂವರದ ಕಥೆಯಲ್ಲೂ ವಿಷ್ಣು ಪುರಾಣದಲ್ಲಿ ಬಂದಿದೆ ಅಂತ ನಾನೇ ಭ್ರಮೆಯಲ್ಲಿದ್ದೆ. ಯಾವಾಗೋ ಓದಿದ್ದು, ಹಾಗಾಗಿ ವಿಷ್ಣು ಪುರಾಣದಲ್ಲಿ ಅಂತ ನಾನೇ ಭ್ರಮೆಯಲ್ಲಿದ್ದೆ. ಇದು ಸರಿಯಾಗಿ ಪೂರ್ಣ ಅಧ್ಯಯನ ಮಾಡದೇ ಇದ್ರೆ ನಿಮ್ಮ ಎದುರಿಗೆ ಈ ಎಲ್ಲ ಕಥೆ ವಿಷ್ಣು ಪುರಾಣದಲ್ಲಿ ಬಂದಿದೆ ಅಂತ ಹೇಳ್ಬಿಡ್ತಿದ್ದೆ. ಆದ್ರೆ ಮತ್ತೆ ಬೆಂಗಳೂರಿಗೆ ಫೋನ್ ಮಾಡಿ ಅಲ್ಲೆಲ್ಲ ಮಾಹಿತಿಯನ್ನು ತರಿಸ್ಕೊಂಡ ಮೇಲೆ ವಿಷ್ಣು ಪುರಾಣದಲ್ಲಿಲ್ಲ, ಅದು ಮತ್ಸ್ಯ ಪುರಾಣದಲ್ಲಿದೆ, ವಿಕ್ರಮೋರ್ವಶಿ ನಾಟಕದಲ್ಲಿ ಅದನ್ನು ಕವಿ ಬಳಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಕ್ತು. ಪುರಾಣ ಪ್ರವಚನ ಮಾಡುವಾಗ ಇಂಥ ಒಂದು ಎಚ್ಚರ ಇರಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳಿದೆ ಅಷ್ಟೇ. ನೀವು ಈ ಕಥೆಯನ್ನು ನೀವು ಎಲ್ಲ ಸಾಂದರ್ಭಿಕವಾಗಿ ಹೇಳಿಕ್ಕೆ ತೊಂದರೆ ಇಲ್ಲ. ಆದ್ರೆ ಅದು ಭಾಗವತದ್ದಾಗಲಿ ಮಹಾಭಾರತದ್ದಾಗಲಿ ರಾಮಾಯಣದ್ದಾಗಲಿ ಅಲ್ಲ, ಮತ್ಸ್ಯ ಪುರಾಣದಲ್ಲಿದೆ, ಅದನ್ನು ಕವಿ ಬಳಸ್ಕೊಂಡಿದ್ದಾನೆ. ಹೀಗೆ ನನ್ನಿಂದ ಆಗುವುದಾಗಿದ್ದಂಥ ಒಂದು ಪ್ರಮಾದ ಇತ್ತು, ಅದಕ್ಕಾಗಿ ನಿಮ್ಗೆ ಹೇಳಿದೆ ಅಷ್ಟೇ. ಕಥೆಯಲ್ಲೂ ಸ್ವಾರಸ್ಯವಾಗಿದೆ, ಅವಳು ಯಾಕೆ ಶಾಪ ಬಂತು ಅನ್ನೋದು. ಬ್ರಹ್ಮನ ಶಾಪಕ್ಕಿಂತ ಮಿತ್ರಾವರಣ ಶಾಪಕ್ಕಿಂತ ನಾಟಕದಲ್ಲಿ ಆಕೆ ತಪ್ಪು ಮಾಡಿದ್ದು, ಅದಕ್ಕಾಗಿ ನಾಟಕದ ನಿರ್ದೇಶಕರು ಅವರಿಗೆ ಶಾಪ ಕೊಟ್ಟರು ಅನ್ನೋದು ಹೆಚ್ಚು ಸ್ವಾರಸ್ಯಕರವಾಗಿದೆ. ಆದರೂ ಮತ್ಸ್ಯ ಪುರಾಣದಲ್ಲಿ ಬಂದಿದ್ದಾದ್ರಿಂದ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡು ಅಂತೂ ಆ ಪ್ರಕಾರ ಅವರು 59 ವರ್ಷ ಕಾಲ ಎಲ್ಲವನ್ನು ಜಗತ್ತನ್ನು ಮರೆತು ವಿಹಾರ ಮಾಡಿದರು. ಅವನಿಗೆ 7 ಜನ ಮಕ್ಕಳು ಹುಟ್ಟಿದರು ಈ ಊರ್ವಶಿಯಿಂದ. ಆಯು, ಅಮಾವಸು, ವಿಶ್ವಾಯು, ಶ್ರುತಾಯು, ದೃಢಾಯು, ವನಾಯು ಮತ್ತು ಶತಾಯು ಎಂಬುದಾಗಿ 7 ಜನ ಮಕ್ಕಳು ಅವನಿಗೆ ಈ ಪುರೂರವನಿಗೆ ಹುಟ್ಟಿದರು. ಅವಳು ಈ ಥರದೆಲ್ಲ ನಿಬಂಧನೆಗಳನ್ನು ಹಾಕೊಂಡಿದ್ದಲ್ಲ, ಆವಾಗ ಒಮ್ಮೆ ಏನಾಯ್ತು ಅಂದ್ರೆ, ಈ ಸ್ವರ್ಗಲೋಕದಲ್ಲಿ 50-60 ವರ್ಷಗಳ ಕಾಲ ಊರ್ವಶಿನೇ ಇಲ್ಲದೆ ಇದ್ರೆ ಎಲ್ಲ ಅಪ್ಸರೆಲ್ಲ ಆಕೆ ಶ್ರೇಷ್ಠರಾದವಳು. ಅವಳು ಇಲ್ಲದೆ ಸ್ವರ್ಗದ ಗಂಧರ್ವರಿಗೆ ಮತ್ತು ನಾಯಕ ಅಲ್ಲಿ ಇರ್ತಕ್ಕಂಥ ದೇವತೆಗಳಿಗೆಲ್ಲರಿಗೂ ಬಹಳ ಮನಸ್ಸಿಗೆ ಬೇಸರ ಶುರುವಾಯಿತು. ಅವಾಗ ಅವರೆಲ್ಲ ಏನ್ ಮಾಡಿದ್ರು, ಕೆಲವು ಗಂಧರ್ವರ ಜೊತೆಗೂಡಿ ಆ ಊರ್ವಶಿಯನ್ನು ಭೂಲೋಕದಿಂದ ಕರ್ಕೊಂಡು ಬರೋದು ಹೇಗೆ ಅಂತ ಒಂದು ಮಾತುಕತೆಯನ್ನು ಅವರೆಲ್ಲರೂ ಪ್ರಾರಂಭ ಮಾಡಿದರು. ಆವಾಗ ಅವರಲ್ಲಿ ಒಬ್ಬ ಗಂಧರ್ವ ಅವರಿಗೆ ಹೇಳಿದ, ಊರ್ವಶಿ ಇಂತಿಂತ ನಿಬಂಧನೆಗಳನ್ನು ಹಾಕಿದ್ದಾಳೆ, ಅದು ನನಗೆ ತಿಳಿದು ಬಂದಿದೆ, ಆ ನಿಬಂಧನೆಗಳಿಗೆ ಏನಾದರೂ ಧಕ್ಕೆ ಒದಗಿದ್ರೆ ಆಕೆ ಮತ್ತೆ ಸ್ವರ್ಗಕ್ಕೆ ಬರ್ತಾಳೆ, ಹಾಗೆ ನಾವೊಂದು ವ್ಯವಸ್ಥೆ ಮಾಡೋಣ ಅಂತ ಒಬ್ಬ ಗಂಧರ್ವ ಅದರಲ್ಲಿ ಹೇಳಿದ. ಈ ಕಡೆ ಭಾಗವತದಲ್ಲಿ ಏನಿದೆ ಅಂತಂದ್ರೆ, ಭಾಗವತದಲ್ಲಿ ಮತ್ತು ಮತ್ತೊಂದು ಬೇರೆ ಪುರಾಣದಲ್ಲಿ ಇಂದ್ರನೇ ಸ್ವಯಂ ಆ ಎಲ್ಲ ಗಂಧರ್ವರನ್ನು ಕರೆದ, ಊರ್ವಶಿಯನ್ನು ಮತ್ತೆ ಸ್ವರ್ಗಲೋಕಕ್ಕೆ ಕರೆಸ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಏನಾದರೂ ವಿಚಾರ ಮಾಡಿ ಅಂತ ಇಂದ್ರನೇ ಹೇಳಿದ. ಇಂದ್ರ ಹೇಳಿದಾಗ ಅವರೆಲ್ಲರೂ ಕೂಡ ವಿಚಾರ ಮಾಡಬೇಕಾಯಿತು ಅಂತ ಈ ರೀತಿಯಾಗಿದೆ. ಅಪಶ್ಯನ್ ಊರ್ವಶೀನ್ ಇಂದ್ರ ಗಂಧರ್ವಾನ್ ಸಮಚೋದಯತ್, ಭಾಗವತ ಹೇಳೋದು. ಇಂದ್ರನೇ ಗಂಧರ್ವರನ್ನೆಲ್ಲ ಕರೆದು ಊರ್ವಶಿಯನ್ನ ನಾವು ನೋಡಿ ಬಹಳ ದಿವಸ ಆಯ್ತು, ಹಾಗಾಗಿ ಅವಳನ್ನು ಕರೀಲಿಕ್ಕೆ ಏನಾದ್ರು ಉಪಾಯ ಮಾಡಿ. ಊರ್ವಶಿ ರಹಿತಂ ನಶ್ಯಂ ಆಸ್ಥಾನಂ ನಾತಿಸೋಗತೆ, ಊರ್ವಶಿ ರಹಿತವಾದಂತಹ ನಮ್ಮ ಆಸ್ಥಾನಕ್ಕೆ ಕಳೆಯೇ ಇರುವಂತಾಗಿದೆ, ಅವಳನ್ನು ಕರೆಸೋ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳಿದಾಗ ಈ ಗಂಧರ್ವರೆಲ್ಲ ನಿಬಂಧನೆಗೆ ಸುಳಿವು ಸಿಗ್ತಲ್ಲ ಅವರಿಗೆ, ನೇರವಾಗಿ ರಾತ್ರಿ ಹೊತ್ತಿಗೆ ಈ ಪುರೂರವನ ಅರಮನೆಗೆ ಬಂದರು. ಪುರೂರವನ ಅರಮನೆಗೆ ಬಂದು ಅವ್ರು ಮೊದಲು ಮಾಡಿದ ಕೆಲಸ ಏನಂದ್ರೆ, ಆ 2 ಆಡಿನ ಮರಿಗಳಿದ್ವಲ್ಲ, ನಿಧಾನವಾಗಿ ಆಡಿನ ಮರಿಗಳನ್ನು ಬಿಚ್ಕೊಂಡ್ಬಿಟ್ರು ಅವರು. ಆ ಆಡಿನ ಮರಿಗಳನ್ನು ಊರ್ವಶಿ ತನ್ನ ಮಂಚದ ಕಾಲಿಗೆ ಕಟ್ಟಿ ಹಾಕಿದ್ಲು. ಮಂಚದ ಕಾಲಿಗೆ ಕಟ್ಟಿ ಹಾಕಿದ್ದಾಗ ಅದನ್ನು ಬಿಚ್ಚಿಕೊಂಡ್ಬಿಟ್ರು. ಅವ್ರಿಗೆ ಇದ್ದದ್ದು 3 ನಿಬಂಧನೆಗಳ ಪೈಕಿ ತುಪ್ಪದ ಆಹಾರ ತಿನ್ಬೇಕು ಅನ್ನೋದನ್ನೆಲ್ಲ ಅದನ್ನಂತೂ ಈ ದೇವತೆಗಳ ಕೈಯಿಂದ ಮುಗಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ಇದ್ದದ್ದು 2 ನಿಬಂಧನೆಗಳು, ಅದನ್ನ 2 ತಪ್ಪಿಸಿಬಿಡೋಣ ಅಂತ ಅವ್ರು ಬಹಳ ಧೂರ್ತವಾದ ಆಲೋಚನೆ ಮಾಡಿದ್ರು. ಮೊದಲನೇದಾಗಿ ಆಡಿನ ಮರಿಗಳನ್ನು ಬಿಚ್ಕೊಂಡ್ಬಿಟ್ರು. ಆಡಿನ ಮರಿಗಳು ಕಿಂಚಾಲಿಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಗಂಧರ್ವರು ಆಕಾಶಕ್ಕೆ ಹಾರಿದ್ರು. ರಾಜ ಮಲ್ಕೊಂಡಿದ್ದ. ಊರ್ವಶಿಗೆ ಎಚ್ಚರ ಆಯ್ತು, ನಾನು ಅವಳನ್ನು ಮಕ್ಕಳಂತೂ ಸಾಕಿದ್ದೇನೆ ಆ 2 ಆಡಿನ ಮರಿಗಳನ್ನ, ಈ ನಾನು ಗಂಡ ಅಂತ ಅನ್ಸ್ಕೊಂಡವ, ಇವಂತ ಗಂಡಸು ಇಲ್ಲಿ ಮಲ್ಕೊಂಡಿದ್ದಾನೆ ಅಂತ ಆಕೆ ಜೋರಾಗಿ ಆಕ್ರೋಶ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಲು. ಹತಾಸ್ನೇಹಂ ಸುನಾಥೇನ ಒಂದು ನಪುಂಸ ವೀರಮಾನಿನ ಎಂತ ಗಂಡಸು ಇವನು ಅಂತ ಅವನು ಬೈಲಿಕ್ಕೆ ಶುರು ಮಾಡಿದ್ಲು. ಯಶೇತೆ ನಿಶಿ ಸಂತ್ರಸ್ತಃ ಯಥಾ ನಾರಿ ದಿವಾಪಮಾನ್, ಹೆಂಗಕ್ಕೂ ಮಲ್ಕೊಂಡಿದ್ದಾನಲ್ಲ, ಏನೂ ಧೈರ್ಯವೇ ಇಲ್ಲ ಇವನಿಗೆ ಅಂತ ಆ ಗಂಡನನ್ನು ಚುಚ್ಚಿ ಮಾತಾಡಬೇಕು. ಹೀಗೆ ವಾಗ್ಬಾಣಗಳು ಪುರೂರವನ್ನು ಎದೆಗೆ ನಾಟಿದಾಗ ಅವ ವಿಚಾರ ಮಾಡಲಿಲ್ಲ. ಅಲ್ಲಿ ತನಕ ಸುಮ್ಮನೆ ಏನಾಗಿದೆ ಅಂತ ಅವನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಮ್ಮೆಲೆ ತನ್ನ ಬಿಲ್ಲು ಬಾಣಗಳನ್ನು ತಗೊಂಡು ಎದ್ದು ಹೊರಟ, ನೋಡ್ಬಿಡ್ತಾನೆ ಯಾರು ತಗೊಂಡು ಹೋಗಿದ್ದಾರೆ ಆಡಿನ ಮರಿಗಳನ್ನ ಅಂತ.
ನಿಶಿ ನಿಸ್ತ್ರಿಂಶಮಾದಾಯ ವಿವಸ್ತ್ರೋಭದ್ರವದೃಶ ಹೊರಟ. ಯಾವ ಪರಿಸ್ಥಿತಿಯಲ್ಲಿ ಹೊರಟ ಅಂದ್ರೆ ಹುಟ್ಟುಡುಗೆಯಲ್ಲಿ ಹೊರಟ. ತಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತ ಅವನಿಗೆ ಪರಿವೇ ಇಲ್ಲದಂತೆ ಆಗಿತ್ತು, ಅಥವಾ ಪರಿಸ್ಥಿತಿನೇ ಆಗಿತ್ತು. ಹುಟ್ಟುಡುಗೆಯಲ್ಲಿ ಹೊರಟಾಗ ಆ ಕಡೆ ಅವ್ರೇನ್ ಮಾಡಿದ್ರು ಅಂದ್ರೆ, ಈ ವಿಶ್ವಾವಸು ಮೊದಲಾದ ಗಂಧರ್ವರಲ್ಲಿದ್ರು. ಅವರು ಆ ರಾತ್ರಿ ಹೊತ್ತಿನಲ್ಲಿ ಮಿಂಚು ಬರುವಂಗೆ ಮಾಡಿಬಿಟ್ರು ಆಕಾಶದಲ್ಲಿ. ಮುಂದೆ ಗಂಧರ್ವರು ಓಡ್ತಾ ಇದ್ರು, ಹಿಂದೆ ಪುರೂರವ ರಾಜ ಓಡ್ತಾ ಇದ್ದ. ಅಲ್ಲಿ ಅವರು ಮಿಂಚು ಬರುವಂಗೆ ಮಾಡಿಬಿಟ್ರು. ಮಹಾಪ್ರಭೆ ಅಲ್ಲಿ ಬಂತು. ಮಹಾಪ್ರಭೆ ಅಲ್ಲಿ ಬಂದಾಗ ರಾಜನ ಪರಿಸ್ಥಿತಿ ಊರ್ವಶಿಯ ಕಣ್ಣಿಗೆ ಬಿತ್ತು. ಆಯ್ತು, ನಂದು 2 ನಿಬಂಧನೆಗಳು ಮುರಿದಿವೆ, ಇನ್ನು ಉಳಿದೊಂದು ತುಪ್ಪದ ಆಹಾರದ ಮಾತ್ರ, ಅದೇನು ಮಹತ್ವದ್ದಲ್ಲ. ನನ್ನ ಆಡಿನ ಮರಿಗಳನ್ನು ಈ ರಾಜ ಕಾಪಾಡಲಿಲ್ಲ, ಮತ್ತು ನನ್ನ ಮತ್ತೊಂದು ನಿಬಂಧನವನ್ನು ಇವನು ಮುರಿದ ಅಂತ ಅವಳು ಅಸಮಾಧಾನ ಚಿತ್ತಳಾಗಿ ಅಲ್ಲಿಂದ ಹೋಗಿಬಿಟ್ಲು. ಹೋಗಿ ಸ್ವರ್ಗಕ್ಕೆ ಸೇರಿಬಿಟ್ಲು. ಇಂದ್ರ ಮತ್ತು ಉಳಿದೆಲ್ಲ ಗಂಧರ್ವರ ಉಪಾಯ ಫಲಿಸಿತು. ಈ ಕಡೆ ಆ 2 ಕುರಿಮರಿಯನ್ನು ತಗೊಂಡು ಬಂದ ರಾಜ. ಬಂದು ನೋಡ್ತಾನೆ, ಊರ್ವಶಿ ಇಲ್ಲ. ಅವನು ಬಹಳ ದುಃಖಿತನಾದ. ರಾಜ್ಯವನ್ನೇ ಬಿಟ್ಟ. ರಾಜ್ಯವನ್ನು ಬಿಟ್ಟು ಇಡೀ ವಿಶ್ವವನ್ನು ಹುಡುಕಾಡಿದ, ಎಲ್ಲಿದ್ದಾಳೆ ನನ್ನ ಪತ್ನಿ ಅಂತ. ಎಲ್ಲಾ ಕಡೆ ಹುಡುಕಾಡಿದಾಗ ಅದು ಒಂದು ಜಾಗದಲ್ಲಿ, ಆ ಜಾಗಕ್ಕೆ ಪ್ಲಕ್ಷ ತೀರ್ಥ ಅಂತ ಹೆಸರು. ಆ ಪ್ಲಕ್ಷ ತೀರ್ಥ ಅನ್ನೋದೊಂದು ತೀರ್ಥ ಕುರುಕ್ಷೇತ್ರದಲ್ಲಿ. ಅಲ್ಲಿ ಬಂಗಾರದ ಬಣ್ಣದ ಕಮಲದ ಹೂಗಳಿದ್ದವು ಮತ್ತು ಅದಕ್ಕೊಂದು ದಿವ್ಯವಾದಂತಹ ಗಂಧ ಇತ್ತು. ಆ ಸರೋವರದಲ್ಲಿ ಊರ್ವಶಿ ಮತ್ತು ಕೆಲವರು ಅಪ್ಸರೆಯರು ವಿಹಾರ ಮಾಡ್ತಾ ಇದ್ರು ಆ ಸರೋವರದಲ್ಲಿ. ಆವಾಗ ಅವಳನ್ನು ಇದು ನೋಡಿದ ಪುರೂರವ. ನೋಡಿ ಅವಳನ್ನ ಬಾ, ನನ್ನ ಅರಮನೆಗೆ ಹೋಗೋಣ ಮತ್ತೆ ಅಂತ ಕರೆದ. ಆಗ ಊರ್ವಶಿಯು ಕೂಡ ತನ್ನ ಗೆಳತಿಯರಿಗೆ ಆ ರಾಜನ ಪರಿಚಯ ಮಾಡಿಕೊಟ್ಲು. ಇವನೇ ನನ್ನ ಪತಿ ಅಂತ ಪರಿಚಯ ಮಾಡಿಕೊಟ್ಲು. ಆವಾಗ ಗೆಳತಿಯರಿಗೆ ಮತ್ತೆ ಗಾಬರಿ ಆಯ್ತು. ಗಂಡ ಸಿಕ್ಕ ಅಂತೇಳಿ ಮತ್ತೆ ಹೊರಟೋಗ್ತಾಳೇನೋ ಊರ್ವಶಿ ಅಂತ. ಅವರು ಕೂಡ ಅವಳಿಗೆ ಸ್ವಲ್ಪ ಮನಸ್ಸಿಗೆ, ಆ ಊರ್ವಶಿಯ ಮನಸ್ಸಿಗೆ ಸಮಾಧಾನ ಹೇಳಿದ್ರು. ಊರ್ವಶಿಯ ಮನಸ್ಸಿಗೆ ಸಮಾಧಾನ ಹೇಳಿ, ಮಾನವ ಲೋಕ ಅನ್ನೋದಿದೆಯಲ್ಲ ಬಹಳ ಭಯಂಕರವಾದದ್ದು, ಒಮ್ಮೆ ಅಲ್ಲಿ ಹೇಗೋ ಹೋಗಿ ಬಂದು ಮತ್ತೆ ಹೋಗಬೇಡ ಅಲ್ಲಿಗೆ ಅಂತ ಅವಳು ಆ ಎಲ್ಲ ಅಪ್ಸರೆಯರು ಅವಳಿಗೆ ಸಮಾಧಾನ ಹೇಳಿ ಶುರು ಮಾಡಿದ್ರು. ಈ ಕಡೆ ಈ ಪುರೂರ ರಾಜನು ತನ್ನ ಪಟ್ಟು ಬಿಡ್ತಾ ಇಲ್ಲ, ಬಾ ಹೋಗೋಣ ಅಂತಿದ್ದಾನೆ. ಆವಾಗ ಊರ್ವಶಿ ಏನ್ ಹೇಳಿದ್ರೆ, ಮಾಮೃಥಾಹ ಪುರುಷೋಸಿತ್ತನ್ ಮಾಸ್ಮತ್ವಾದ್ಯುರು ವೃಕಾಯಿನೇ. ಪುರೂರವನೇ, ನೀನು ಶ್ರೇಷ್ಠ ಪುರುಷನಾಗಿದ್ದಿ, ಇಂಥ ಒಂದು ಕ್ಷುಲ್ಲಕ ಸಂಗತಿಯ ಸಲುವಾಗಿ ನೀನು ಇಷ್ಟು ತಲೆ ಕೆಡಿಸ್ಕೊಳ್ಳೋದು ಒಳ್ಳೇದಲ್ಲ. ಯಾರ ಸಲುವಾಗಿ ತಲೆ ಕೆಡಿಸ್ಕೊಂಡಿದ್ದಿ ನೀನು? ಒಬ್ಬ ಸುಂದರವಾದಂಥ ಸ್ತ್ರೀ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡಿದ್ದಿ. ಆದ್ರೆ ನಿನಗೆ ನಾನು ಕೊಡೋ ಎತ್ತರ ಏನಂದ್ರೆ, ಕ್ವಾಪಿ ಸಖ್ಯಂ ನವೈ ಸ್ತ್ರೀಣ ಮೃಕಾಣಾಂ ಹೃದಯಂ ಯಥಾ. ಅವಳು ಆ ಮಾತು ಯಾಕೆ ಹೇಳಿದ್ದು ಅವಳಿಗೆ ಗೊತ್ತು. ಸ್ತ್ರೀಯರ ಹೃದಯ ತೋಳದ ಹೃದಯ ಇದ್ದಂಗೆ, ಅದನ್ನು ನಂಬಬೇಡ. ರಾಜನ ತಿಳುವಳಿಕೆಯಾಗಿ ಅವಳು ಹೇಳಿರ್ಬೇಕು. ತನ್ನ ಬಗ್ಗೆ ತಾನೇ ಹೇಳ್ಕೊತಾಳೆ ಅಂದ್ರೆ ಅವಳಿಗಂತ ದುರ್ಭಾವನೆ ಏನಿಲ್ಲ. ರಾಜನ ಅಂಥ ದೊಡ್ಡ ಚಕ್ರವರ್ತಿ ಆದವನು, ವಿರೋಧಾತ್ಮ ಗುಣವುಳ್ಳಂತಹ ಚಕ್ರವರ್ತಿ ತನ್ನ ಹಿಂದೆ ಅನಾಥನಂತೆ ಬರ್ತಾ ಇರೋ ನೋಡಿ ಅವಳಿಗೆ ಸಂಕಟ ಆಗಿದ್ದಿರಬೇಕು. ಹಾಗಾಗಿ ಸ್ತ್ರೀಯ ಅಕರುಣಾಹ, ಸ್ತ್ರೀಯರಿಗೆ ಕರುಣೆ ಅನ್ನೋದಿರೋದಿಲ್ಲ, ಕ್ರೂರರಾಗಿರ್ತಾರೆ. ದುರ್ಮರ್ಷಃ, ಅವರಿಗೆ ಸಹನೆಯೇ ಇಲ್ಲ. ಪ್ರಿಯ ಸಾಹಸದ ಕೆಲಸ ಮಾಡೋದು ಅಂದ್ರೆ ಬಹಳ ಅವರಿಗೆ ಇಷ್ಟವಾದ ಕೆಲಸ. ಹಾಗಾಗಿ ಅತಿ ಸಣ್ಣ ಕೆಲಸಕ್ಕಾಗಿ ಕೂಡ ಅವರು ಇಂಥ ಮೋಸಗಳನ್ನು ಮಾಡಿಬಿಡ್ತಾರೆ. ಹಾಗಾಗಿ ನೀನು ಈ ಸ್ತ್ರೀಯರ ಬೆನ್ನು ಹತ್ತಿ ಮೋಸಕ್ಕೊಳಗಾಗಬೇಡ ಅಂತ ಅವನಿಗೆ ಉಪದೇಶ ಮಾಡಿದ್ಲು. ಆದ್ರೆ ಅವನು ಅವಳ ಮಾತನ್ನು ಕೇಳಲಿಲ್ಲ. ನೀನು ನನ್ನ ಜೊತೆ ಬರಲೇಬೇಕು ಅಂತ ಅವಳನ್ನು ಮತ್ತೆ ಒತ್ತಾಯ ಮಾಡಿದಾಗ ಅವಳು ಹೇಳಿದ್ಲು, ನಾನು ಈಗ ನಿನ್ನಿಂದ ಗರ್ಭಿಣಿಯಾಗಿದ್ದೇನೆ. ಅಲ್ಲಿ ಹಿಂದೆ 7 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ವಲ್ಲ, ಆ 7 ಜನ ಮಕ್ಕಳಾಗಿದ್ದು ಆಮೇಲೆ, ಆ ಮಕ್ಕಳಾಗೋಕ್ಕಿಂತ ಮೊದಲಿನ ಘಟನೆ ಇದು. ಮಕ್ಕಳಾಗಿದ್ರು ಅಂತನ್ನೋದನ್ನ ಅವ್ರು ಮೊದಲೇ ಹೇಳಿದ್ರು ಅಷ್ಟೇ. ನಾನೀಗ ನಿನ್ನಿಂದ ಗರ್ಭಿಣಿಯಾಗಿದ್ದೇನೆ, ಇನ್ನೊಂದು ವರ್ಷದೊಳಗೆ ನನಗೆ ಮಕ್ಕಳಾಗ್ತಾರೆ, ಆವಾಗ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಆ ರಾಜನಿಗೆ ಆಶ್ವಾಸನೆ ಕೊಟ್ಲು. ಅವಳು ಹೊರಟೋದ್ಲು. ರಾಜ ತನ್ನ ಅರಮನೆಗೆ ಬಂದ ಮೇಲೆ ಅವಳು ಹೇಳಿದಂತೆ 1 ವರ್ಷದ ನಂತರ ಆ ಮಕ್ಕಳ ಜೊತೆಗೆ ಅವಳು ಅಲ್ಲಿಗೆ ಬಂದ್ಲು. 1 ದಿವಸ ಉಳಿದಾಗ ನೀನು ನನ್ನ ಜೊತೆಗೆ ಇರುವಂತ ರಾಜ ಮತ್ತೆ ಅವಳನ್ನು ಪ್ರಾರ್ಥನೆ ಮಾಡ್ಕೊಂಡ. ಆಗ ಅವಳೇ ಒಂದು ಉಪಾಯ ಹೇಳಿದ್ಲು. ಏನು ಉಪಾಯ ಹೇಳಿದ್ದು ಅಂದ್ರೆ, ಗಂಧರ್ವರು ನಿನಗೆ ವರ ಕೊಡ್ತಾರೆ, ವರ ಕೊಡ್ಲಿಕ್ಕಿದ್ದಾರೆ. ಯಾಕಂದ್ರೆ ನೀನು ದೊಡ್ಡ ಚಕ್ರವರ್ತಿ ಆಗಿದ್ದು, ನಿನ್ನ ಸದ್ಗುಣಗಳಿಂದ ಪ್ರಭಾವಿತರಾದಂತಹ ಗಂಧರ್ವರು ನಿನಗೊಂದು ವರ ಕೊಡುವವರಿದ್ದಾರೆ. ನೀನು ಏನು ವರ ಕೇಳ್ಕೋಬೇಕಂದ್ರೆ,
ನಾನು ಗಂಧರ್ವರಿಗೆ ಸಮಾನ ಆಗಬೇಕು, ಸ್ವರ್ಗಲೋಕದಲ್ಲಿ ಇರಬೇಕು ಅಂತ ಕೇಳ್ಕೊಂಡ್ಬಿಡು, ಆಗ ನಾನು ನಿಮಗೆ ಬೇಕಾದಷ್ಟು ವರ್ಷ ಜೊತೆಯಾಗಿರಬಹುದು. ಹಾಗಾಗಿ ನನ್ನದು ಅಭಿಷ್ಟ, ನಿನ್ನದು ಅಭಿಷ್ಟ, ಇಬ್ಬರಿಗೂ ಈಡೇರ್ತದೆ, ಹೀಗೆ ಮಾಡು ಅಂತ ಅವಳು ಅವನಿಗೆ ಉಪಾಯವನ್ನು ತೋರಿಸ್ಕೊಟ್ಲು. ಹಾಗೆ ಪುರೂರವ ಏನ್ ಮಾಡಿದ, ಗಂಧರ್ವರ ಕಡೆ ಅದೇ ವರ ಕೇಳಿದ. ನನಗೆ ಬೇರೆ ಏನೂ ವರ ಬೇಕಾಗಿಲ್ಲ, ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ನಾನು ನಿಮ್ಮಂತೆ ಗಂಧರ್ವನಾಗಬೇಕು, ಸ್ವರ್ಗಲೋಕದಲ್ಲಿ ಇರಬೇಕು ಅಂತಂದೆ. ಆವಾಗ ಅವರೇನು ಹೇಳಿದ್ರು, ಒಂದು ಯಜ್ಞ ಮಾಡಬೇಕು, ಆ ಯಜ್ಞ ಮಾಡಿದ್ರೆ ನೀನು ಗಂಧರ್ವನಾಗ್ತಿ, ಯಜ್ಞ ಮಾಡ್ಲಿಕ್ಕೆ ಸಲುವಾಗಿ ನಿನಗೊಂದು ಅಗ್ನಿಯನ್ನು ಕೊಡ್ತೇವೆ ನಾವು, ಒಂದು ಪವಿತ್ರವಾದಂತಹ ಅಗ್ನಿಯನ್ನು, ಆ ಅಗ್ನಿಯನ್ನು ನೀವು ತಗೋ, ಯಜ್ಞದಲ್ಲಿ ಯಜ್ಞ ಮಾಡು ಅಂತ ಹೇಳಿದ. ಅವನು ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ತನ್ನ ನಗರಕ್ಕೆ ಬಂದ, ಪ್ರತಿಷ್ಠಾನ ನಗರ ಅಂತ ಹೇಳಿ ಅಲ್ಲಿಗೆ ಬಂದ. ಅದನ್ನ ಕಾಡಿನಲ್ಲಿ ಇಟ್ಟು ಬಂದಿದ್ದ ಆ ಅಗ್ನಿಯನ್ನು. ಮಾರನೇ ದಿವಸ ಆ ಕಾಡಿಗೆ ಹೋಗಿ ನೋಡ್ತಾನೆ ಆ ಅಗ್ನಿ ಎಲ್ಲಿದೆ ಅಂತ ಹೇಳಿ. ಅಲ್ಲಿ ಅಗ್ನಿಯೇ ಇಲ್ಲ, ಅಲ್ಲೊಂದು ದೊಡ್ಡ ಅಶ್ವತ್ಥದ ಗಿಡ. ಇದು ಬಹಳ ಸಂಕಟ ಆಯ್ತು, ಇನ್ನು ನಾನು ಗಂಧರ್ವ ಆಗೋದು ಯಾವಾಗ, ಊರ್ವಶಿ ನೋಡೋದು ಯಾವಾಗ ಮತ್ತೆ. ಕೊನೆಗೆ ಗಂಧರ್ವರನ್ನೇ ಶರಣ ಹೋದ. ನಾನು ಗಂಧರ್ವನಾಗುವ ಬಯಕೆಯಿಂದ ನಿಮ್ಮ ಹತ್ರ ಬಂದಿದ್ದೆ, ಆ ಯಜ್ಞದ ಅಗ್ನಿ ಇವತ್ತು ಅಶ್ವತ್ಥ ಗಿಡ ಆಗಿಬಿಟ್ಟಿದೆ, ನಾನೇನ್ ಮಾಡ್ಬೇಕು? ಆವಾಗ ಅವ್ರೇನ್ ಮಾಡಿದ್ರು, ಅದೇ ಅಶ್ವತ್ಥ ಮರವನ್ನು ಕತ್ತರಿಸಿ ಅದರ ಕಟ್ಟಿಗೆಗಳು ಏನು ಸಿಗ್ತಾವಲ್ಲ ಅದನ್ನ ಉಜ್ಜಿ ಆ ಉಪಕರಣಗಳಿಂದ ಮತ್ತೆ ಅಗ್ನಿಯನ್ನು ತಯಾರು ಮಾಡಿಕೊ, ಅಗ್ನಿಯನ್ನು ತಯಾರು ಮಾಡಿ ಅದರಲ್ಲಿ ನೀನು ಯಜ್ಞ ಮಾಡಿದ್ರೆ ನೀನು ಗಂಧರ್ವನಾಗ್ತೀವಿ ಅಂತ ಅವರು ಮತ್ತೆ ಅದಕ್ಕೊಂದು ಪರಿಹಾರವನ್ನು ತೋರಿಸ್ಕೊಟ್ರು. ಈ ರೀತಿಯಾಗಿ ಊರ್ವಶೀಂ ಮಂತ್ರತೋಧ್ಯಾಯನ್ ಅಧರಾಧರಣಿ ಉತ್ತರಾಂ ಆತ್ಮಾನುಭವೋರ್ ಮಧ್ಯೆ ಎತ್ತ ಪ್ರಜನನಂ ಪ್ರಭು. ಅವನೇನ್ ಮಾಡಿದ ಅಂದ್ರೆ ಮತ್ತೆ ಮಂತ್ರಗಳನ್ನು ಹೇಳ್ತಾ ಯಜ್ಞ ಮಾಡಿದ, ಆ ಅಶ್ವತ್ಥ ಗಿಡದ ಅರಣ್ಯ ಇತ್ಯಾದಿಗಳಿಂದ ಅಗ್ನಿಯನ್ನು ಮಾಡ್ಕೊಂಡು. ಹೀಗೆ ಅಗ್ನಿಯನ್ನು ಮಾಡಿಕೊಂಡು ಅವನು ಸ್ವರ್ಗಲೋಕಕ್ಕೆ ಹೋಗಿ ಗಂಧರ್ವರ ಸಮಾನತೆಯನ್ನು ಪಡೆದು ಅಲ್ಲಿ ಸ್ವರ್ಗಲೋಕದಲ್ಲಿ ಆ ಊರ್ವಶಿಯ ಜೊತೆಗೆ ಅನೇಕ ವರ್ಷಗಳ ಕಾಲ ವಿಹರಿಸಿದ ಅನ್ನುವಲ್ಲಿಗೆ ಊರ್ವಶಿ ಮತ್ತು ಪುರೂರವರ ಆಖ್ಯಾನ ಮುಗಿದಿದೆ. ಹೀಗೆ ಊರ್ವಶಿ ಅನ್ನುವುದು ಈ ಕೌರವ ಪಾಂಡವರ ಮುತ್ತಜ್ಜಿ, ಎಷ್ಟೋ ವರ್ಷದ ಹಿಂದಿನ ಅಜ್ಜಿ ಅಂತ ಅನ್ಸ್ಕೋತಾರೆ. ಈ ಕಥೆಯನ್ನು ಯಾಕೆ ಹೇಳಿದೆ ಅಂದ್ರೆ, ಮುಂದೊಮ್ಮೆ ಅರ್ಜುನಿಗೂ ಇಂಥದೇ ಒಂದು ಪ್ರಸಂಗ ಬಂದಿತ್ತು. ಅರ್ಜುನ ಸ್ವರ್ಗಲೋಕಕ್ಕೆ ಹೋಗಿದ್ದ, ಆ ಊರ್ವಶಿಯನ್ನು ನೋಡಿದ ಅವ. ಇಂದ್ರನಿಗೆ ಸಂದೇಹ ಬಂದು ಊರ್ವಶಿಯನ್ನು ಅರ್ಜುನ ಹತ್ರ ಕಳಿಸಿದ. ಅವಳು ಅವನನ್ನು ಮೋಹಿಸಿದ್ಲು. ಆಗ ಅವನೇನು ಹೇಳಿದ, ನಾನು ನಿನ್ನನ್ನು ನೋಡಿದ್ದು ಹೌದು, ಆಗ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಲ್ಲ, ನಿನ್ನನ್ನು ಅಜ್ಜಿ ಅನ್ನೋ ದೃಷ್ಟಿಯಿಂದ ನೋಡಿದೆ ಅಂತ ಹೇಳಿಬಿಟ್ಟ. ಅವಳಿಗೆ ಬಹಳ ಮನಸ್ಸಿಗೆ ಸಂಕಟ ಆಗಿ ನೀನಂತ ಗಂಡಸು ಅಂತ ಅವನನ್ನು ಮೂದಲಿಸಿದ್ಲು. ನೀನು ಅವನು ಕೊಟ್ಟ ಶಾಪ ಮುಂದೆ ಅಜ್ಞಾತವಾಸದಲ್ಲಿ ಅವಳಿಗೆ ಉಪಯೋಗ ಆಯಿತು. ಯಾಕೆ ಅವಳು ಅಜ್ಜಿ ಅಂದ್ರೆ ಈ ಕಾರಣದಿಂದ, ಪಂಚಪಾಂಡವರ ಎಷ್ಟೋ ತಲೆಮಾರು ಹಿಂದೆ ಪುರೂರವ ಇದ್ದ, ಆ ಪುರೂರವನ ಪತ್ನಿ ಆಕೆ ಆದ್ದರಿಂದ ಆ ಪಾಂಡವರಿಗೆ ಕೌರವರಿಗೆ ಆಕೆ ಅಜ್ಜಿ ಸಮಾನಗಳು. ಹೀಗೆ ಅದು ಅವರ ಈ ಕಥೆಗಳನ್ನು ನಾವು ಕೇಳೋದೇನೆಂದ್ರೆ, ಅವರು 59 ವರ್ಷ ವಿಹಾರ ಮಾಡಿದ್ರು, 60 ವರ್ಷ ವಿಹಾರ ಮಾಡಿದ್ರು ಎಲ್ಲ ಸರಿ, ಆದ್ರೆ ಅವರಲ್ಲಿ ಎಂಥ ಇಂದ್ರಿಯ ನಿಗ್ರಹ ಇತ್ತು. ಪಂಚಪಾಂಡವರಿಗೆ ದ್ರೌಪದಿ ಪತ್ನಿ ಇದ್ಲು, ಸ್ವಯಂ ಅರ್ಜುನನಿಗೆ ಸುಭದ್ರೆ ಮತ್ತೊಬ್ಬಾಕಿ ಪತಿ ಇದ್ಲು, ಮತ್ತೆ ನಾಗಕನ್ಯೆ ಉಳುಪಿ ಮತ್ತೊಬ್ಬಾಕಿ ಪತ್ನಿ ಇದ್ಲು. ಹೀಗೆ ಅನೇಕ ಜನ ಪತ್ನಿಯರನ್ನು ಪಡ್ಕೊಂಡು ಅವನು ವಿಹಾರ ಮಾಡಿದ. ಆದ್ರೆ ಇಂಥ ಸಂದರ್ಭವನ್ನು ಅವನು ದುರುಪಯೋಗ ಮಾಡ್ಕೊಳ್ಳಿಲ್ಲ, ಅದು ಅವ್ರಿಗಿದ್ದ ನಿಗ್ರಹ. ಅವರು ಸುಖ ಪ್ರಾರಬ್ಧ ಇದ್ದಿದ್ದರಿಂದ ಸುಖ ಪಡ್ಲಿಕ್ಕೆ ತಯಾರಿದ್ರು, ಆದ್ರೆ ಅವ್ರಿಗಿರುವಂಥ ಇಂದ್ರಿಯ ನಿಗ್ರಹ ಮತ್ತು ಧರ್ಮ ಪ್ರಜ್ಞೆ ಅವ್ರನ್ನ ಯಾವಾಗಲೂ ಕಾಪಾಡ್ತಿತ್ತು. ಅದಕ್ಕಾಗಿ ಇಂಥ ಕಥೆಗಳನ್ನು ನಾವು ಮೇಲಿನ ಮೇಲೆ ಶ್ರವಣ ಮಾಡಬೇಕು. ಅಲ್ಲಿ ಆಕೆ ಎಲ್ಲ ಹೇಳಿದ್ಲು, ಅಜ್ಜಿಗೆ ಎಲ್ಲ ಸಂಬಂಧ ಇಲ್ಲಿ ಹೇಳಬೇಡ, ಯಾಕೆಂದ್ರೆ ಸ್ವರ್ಗಲೋಕದಲ್ಲಿ ಆ ಸಂಬಂಧಗಳಿಲ್ಲ, ನಾವು ಸ್ವರ್ಗಲೋಕದಲ್ಲಿರುವವರು, ನೀವು ಭೂಲೋಕದಲ್ಲಿದ್ದವರಿಗೆ ಅಜ್ಜ ಮುತ್ತಜ್ಜಿ ತಾಯಿ ಇಂಥವೆಲ್ಲ ಸಂಬಂಧಗಳು, ನಮಗೆ ಅವು ಇಲ್ಲ ಅಂತ ಹೇಳಿದ್ಲು ಆಕೆ. ಅವಳ ಮಾತನ್ನು ನೀವು ಕೇಳಿದ್ರೆ ಯಾರು ಏನು ಬೇಡ ಅಂತಿರಲಿಲ್ಲ, ಆಗ ಅವನು ತನ್ನ ಇಂದ್ರಿಯ ನಿಗ್ರಹವನ್ನು ತೋರಿಸಿದೆ. ಅದು ಅವರ ಮಹತ್ವ. ಅದಕ್ಕಾಗಿ ಇಂಥ ಕಥೆಗಳನ್ನು ಶ್ರವಣ ಮಾಡಿ ಆ ಮಹಾನುಭಾವರ ಲೀಲೆಗಳು ಮತ್ತು ಅವರ ಧರ್ಮ ಪ್ರಜ್ಞೆ ಅದನ್ನು ನಾವು ಸ್ವಲ್ಪ ಹೊಡೆದು ಮೈಗೂಡಿಸ್ಕೊಂಡ್ರೆ ಆ ಕಥೆ ಕೇಳಿದ್ದಕ್ಕೆ ಸಾರ್ಥಕ. ಇಲ್ಲಿಗೆ ಆ ಹರಿವಂಶದ ಪೂರ್ವಾರ್ಧದ 26ನೇ ಅಧ್ಯಾಯ ಮುಗಿದಿದೆ. ಮುಂದೆ 27ನೇ ಅಧ್ಯಾಯ ಮುಂದುವರಿತಾ ಇದೆ. ಆ ಪುರೂರವ ಚಕ್ರವರ್ತಿಗೆ 7 ಜನ ಪುತ್ರರು ಇದ್ರು, ದೇವಕುಮಾರರಂತ ದೇವತೆಗಳಂತ 7 ಜನ ಮಕ್ಕಳು ಇದ್ದರು ಅಂತ ನಾವು ನೋಡಿದ್ವಿ. ಅವರಲ್ಲಿ 2ನೇಯವನು ಅಮಾವಸ್ಸು ಅಂತ ಹೇಳಿ ಅವರೆಲ್ಲರಿಗೂ ಚರಿತ್ರೆಯನ್ನು ಪ್ರತ್ಯೇಕವಾಗಿ ಹೇಳ್ತಾರೆ. ಅದರಲ್ಲಿ 2ನೇಯವನು ಅಮಾವಸ್ಸು, ಅವನ ಮಗ ಭೀಮನ ಮಗ ನಗ್ನಜಿತ್. ಆ ಭೀಮರಾಜನಿಂದ ಕಾಂಚನ ಪ್ರಭಾ ಎಂಬಾತ ಹುಟ್ಟಿದ, ಕಾಂಚನ ಪ್ರಭಾವಿನಿಂದ ಸುಹೋತ್ರ ಹುಟ್ಟಿದ, ಸುಹೋತ್ರನಿಂದ ಅವನ ಪತ್ನಿಯಾದಂತಹ ಕೇಶಿನಿಯಲ್ಲಿ
ಜನ್ಹುರಾಜ ಹುಟ್ಟಿದ. ಜನ್ಹುರಾಜನ ಮಹತ್ವ ಎಂತಾದ್ರು ಅಂದ್ರೆ ಅವನು ಸರ್ವಮೇಧ ಎಂಬತಕ್ಕಂಥ ದೊಡ್ಡ ಯಜ್ಞ ಮಾಡಿದ. ಅಶ್ವಮೇಧ ಯಜ್ಞ ಅಂದ್ರೆ ಕುದುರೆಯನ್ನ ಕತ್ತರಿಸಿ ಯಜ್ಞ ಮಾಡುವಂಥದ್ದು. ಸರ್ವಮೇಧ ಅಂದ್ರೆ ಅನೇಕ ರೀತಿಯಾದಂಥ ಆಹುತಿಗಳನ್ನ ಕೊಡುವಂತ ಯಜ್ಞ ಇದ್ದಿರಬೇಕು. ಆ ಯಜ್ಞ ಮಾಡಿದ. ಆ ಯಜ್ಞದಲ್ಲಿ ಅನ್ನದಾನಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು. ಬಹಳ ಶ್ರೇಷ್ಠವಾದಂಥ ಯಜ್ಞ ಅದು. ಆ ಧನುರಾಜನ ಪ್ರಭಾವ ಎಂಥದಿತ್ತು, ಅವನ ರೂಪ ಎಂಥದಿತ್ತು ಅಂದ್ರೆ ಅವನ ಸಮೀಪದಲ್ಲಿ ಹರಿಯುತ್ತಿರುವಂಥ ಗಂಗಾ ನದಿ ಅವನ ಮೇಲೆ ಮೋಹಿತಳಾಗಿ ರೂಪತಾಳಿ ಬಂದು ನನ್ನನ್ನು ಸ್ವೀಕಾರ ಮಾಡು ನಿನ್ನ ಪತ್ನಿ ಅಂತ ಹೇಳಿ ಅಂದ್ಲು. ಒಪ್ಪಬೋದಿತ್ತು ರಾಜ. ಅವನಿಗೇನು ಸ್ವಯಂ ರಾಜನಾಗಿದ್ದ, ಅವನಿಗೇನು ನಿಬಂಧನೆ ಇತ್ತು? ಆಗೋದಿಲ್ಲ ಅಂದ. ನನಗೆ ಬೇಕಾಗಿಲ್ಲ ಅಂದ. ಬೇಕಾಗೋದಿಲ್ಲ ಅಂದಾಗ ಅವಳು ನಾರಿ ಮುರಿದ ಮಾರಿ ಸಿಟ್ಟಿಗೆದ್ದು ಅವನು ಇಡೀ ಯಜ್ಞಶಾಲೆಯನ್ನು ಕೊಚ್ಚಿ ಹಾಕಿಬಿಟ್ಲು. ಗಂಗಾ ನದಿ ಪ್ರವಾಹ ಬಂದ್ರೆ ಆ ಯಜ್ಞಶಾಲೆ ಹಾಕಿಬಿಡ್ತದೆ. ಆದ್ರೆ ಅವನು ಅವಳಿಗಿಂತ ಬಲಿಷ್ಠನಾಗಿದ್ದ. ಅವನೇನ್ ಮಾಡಿದ ಅಂದ್ರೆ, ನಿಮಗಿಷ್ಟು ದುರಹಂಕಾರ ಆದ್ರೆ ನಾನು ಯಾಕೆ ನಿಮ್ಗೆ ಸುಮ್ಮನೆ ಬಿಡ್ತೇನೆ ಅಂತ ಹೇಳಿ ಆ ಇಡೀ ಗಂಗಾ ನದಿಯನ್ನು ಕುಡಿದು ಬಿಟ್ಟ. ಅಗಸ್ತ್ಯ ಸಮುದ್ರ ನೀರನ್ನು ಕುಡಿದ ಕಥೆ ಕೇಳಿದ್ದೀರಿ. ಇಡೀ ಗಂಗಾ ನದಿಯ ನೀರನ್ನು ಕುಡಿದು ಸ್ತಬ್ಧನಾಗಿ ಕೂತ್ಕೊಂಡ್ಬಿಟ್ಟ. ಆವಾಗ ಮಹರ್ಷಿಗಳಿಗೆ ಬಹಳ ದುಃಖ ಆಯ್ತು ಗಂಗೆಗೆ ಏನು ನೀನು ಶಿಕ್ಷೆ ಕೊಡ್ಬೇಕಾಗಿತ್ತು, ಅದನ್ನು ಕೊಟ್ಟಿದ್ದಿ, ಇನ್ನು ಅದನ್ನು ಬಿಡು, ಅವಳಿಗೆ ಬಿಟ್ಟು ಬಿಡು ಅಂತ ಹೇಳಿದಾಗ ಅವನೇನ್ ಮಾಡಿದ, ತನ್ನ ಕಿವಿಯಿಂದ ಅವಳನ್ನ ಬಿಟ್ಟ ಅಂತ ಒಂದು ಬೇರೆ ಕಡೆ ಮಾಹಿತಿ ಇದೆ. ಕಿವಿಯಿಂದ ಬಿಟ್ಟಿದ್ರಿಂದ ಅವನಿಂದ ಹುಟ್ಟಿದವಳಾದ್ರಿಂದ ಅವನ ಮಗಳಾದ. ಪತ್ನಿಯಾಗಿ ಬರ್ತೇನೆ ಅಂತ ಬಂದಿದ್ದವಳನ್ನು ಅವನು ತನ್ನ ಮಗಳನ್ನಾಗಿ ಮಾಡ್ಕೊಂಡ. ಹಾಗಾಗಿ ಜನ್ಹುವಿನ ಮಗಳಾದ್ರಿಂದ ಆಕೆಗೆ ಜಾಹ್ನವಿ ಅನ್ನೋ ಹೆಸರು ಬಂತು. ಇವು ಎಲ್ಲ ಕಥೆಗಳು ಅದೇ ಮಹತ್ವದ್ದು. ಅವರಿಗೆ ಬೇಕಾದಷ್ಟು ಜನ ಸ್ತ್ರೀಯರ ಪತ್ನಿಯಾಗಿರ್ತಿದ್ರು. ಯಾವ ದೇವತಾ ಸ್ತ್ರೀಯನ್ನು ಒಡಿಸಿದ್ರು ಅವ್ರನ್ನ ಯಾರು ಕೇಳೋರಿರಲಿಲ್ಲ. ಆದ್ರೆ ಅವರು ತೋರಿಸಿದಂಥ ಸಂಯಮ ಎಂಥದ್ದು. ಪತ್ನಿಯಾಗಿ ಬರ್ತೀನಿ ಎಂದವಳನ್ನ ಮಗಳನ್ನಾಗಿ ಮಾಡ್ಕೊಂಡ್ಬಿಟ್ಟ ಗಂಗಾ ನದಿಯನ್ನು. ಅವನು ಯುವನಾಶ್ವ ಅನ್ನೋ ರಾಜನ ಮಗಳಿದ್ಲು ಕಾವೇರಿ ಎಂಬಾಕೆಯನ್ನು ಅವನು ಮದುವೆ ಆದ. ಮುಂದೆ ಈ ಗಂಗಾ ನದಿಗೆ ಭೂಲೋಕದಲ್ಲಿ ಹೋಗಿ ಹುಟ್ಟು ಅಂತ ಒಂದು ಶಾಪ ಇತ್ತು. ಆಕೆ ಗಂಗಾ ನದಿ ಏನ್ ಮಾಡಿದ್ಲು ಅಂದ್ರೆ ಒಂದು ಅಂಶದಿಂದ ಕಾವೇರಿಯಾಗಿ ಹುಟ್ಟಿದ್ಲು. ಹುಟ್ಟಿ ಅವಳೇ ಇವನ ಪತ್ನಿ ಆದ್ಲು. ಹಾಗಾಗಿ ಅವಳ ಮನೋರಥವೂ ಈಡೇರಿತು. ಅಂದ್ರೆ ಒಂದು ರೂಪದಿಂದ ಅವನಿಗೆ ಮಗಳು ಅಂತ ಅನಿಸ್ಕೊಂಡ್ಲು, ಮತ್ತೊಂದು ರೂಪದಿಂದ ಅವನಿಗೆ ಪತ್ನಿ ಅಂತ ಕೂಡ ಅನಿಸ್ಕೊಂಡ್ಲು. ಹಾಗಾಗಿ ಇದು ಕಾವೇರಿ ನದಿಯ ಮಹತ್ವ. ಆ ಜನ್ಹುರಾಜನಿಗೆ ಕಾವೇರಿ ಅಂತ ಅವನ ಪತ್ನಿ ಏನಿದ್ದಲ್ಲ, ಅವರಲ್ಲಿ ಸುನಾಹ ಎಂಬತಕ್ಕಂಥ ಮಗ ಹುಟ್ಟಿದ. ಆ ಸುನಾಹ ಎಂಬ ಮಗನು ಕೂಡ ಮಹಾಧಾರ್ಮಿಕನಾಗಿದ್ದ. ಆ ಸುನಾಹನಿಂದ ಅಜಕ ಎಂಬಾತ ಹುಟ್ಟಿದ. ಅಜಕನಿಂದ ಬಲಾಶ್ವನಿಂದ ಕುಶ. ಆ ಕುಶಲ ಎಂಬಾತ ಬೇಟೆ ಆಡೋದ್ರಲ್ಲಿ ಬಹಳ ನಿಪುಣನಾಗಿದ್ದ. ಅವನಿಗೆ ಕುಶಿಕ, ಕುಶನಾಭ, ಕುಶಾಂಬ, ಮೂರ್ತಿವಂತ ಎಂಬುದಾಗಿ 4 ಜನ ಮಕ್ಕಳು. ಅವರಲ್ಲಿ ಕುಶಿಕ ಅಂತ ಏನಿದ್ದಲ್ಲ, ಅವನು ಪಲ್ಲವರ ಜೊತೆ ಬಹಳ ಒಡನಾಟ ಇಟ್ಕೊಂಡಿದ್ದ. ಪಲ್ಲವರು ಅಂದ್ರೆ ಕಾಡಿನಲ್ಲಿ ಸಂಚಾರ ಮಾಡುವಂತ ಒಂದು ಜನಾಂಗ ಅದು. ಅವರ ಒಡನಾಟ ಇದ್ದು ತನಗೊಂದು ಒಬ್ಬ ಶ್ರೇಷ್ಠನಾದಂಥ ಮಗ ಆಗಬೇಕು ಅಂತ ತಪಸ್ಸು ಮಾಡಿದ. ಉಗ್ರವಾದ ತಪಸ್ಸು ಮಾಡಿದ. 1000 ವರ್ಷ ತಪಸ್ಸು ಮಾಡಿದ. ಅವನಿಗೇನು ಅಪೇಕ್ಷೆ ಇತ್ತಂದ್ರೆ, ಇಂದ್ರನಂತ ಮಗ ಹುಟ್ಟಬೇಕು ನನಗೇನು ಅಪೇಕ್ಷೆ ಇತ್ತು ಅವನಿಗೆ. ಇಂದ್ರನಂತ ಮಗ ಹುಟ್ಟಬೇಕು ಅಂತ ಅಪೇಕ್ಷೆ ಇದ್ದಾಗ ಇಂದ್ರ ಏನ್ ಮಾಡಿದ, ಇಂದ್ರನಿಗೆ ಭಯ ಆಯ್ತು. ನನಗೆ ಸಮಾನಂತ ಮಗ ಏನಾದ್ರು ಹುಟ್ಟುಬಿಟ್ರೆ, ಈ ರಾಜ ನೋಡಿದ್ರೆ 1000 ವರ್ಷ ಆದ್ರೂ ತಪಸ್ಸನ್ನು ನಿಲ್ಲಿಸೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಬ್ರಹ್ಮನಂತ ಯಾರೋ ದೇವತೆಗಳು, ಬ್ರಹ್ಮನೋ ಶಿವನೋ ವಿಷ್ಣುವೋ ಯಾರೋ ಈ ರಾಜನಿಗೆ ಒಲಿದು ಆಯ್ತು ಇಂದ್ರನಂತ ಮಗನನ್ನು ನಿಮಗೆ ಕೊಡ್ತೇವೆ ಅಂತ ಹೇಳ್ಬಿಟ್ರೆ ನಂದೇನು ಉಳಿತು ದೊಡ್ಡ ಸ್ಥಿತಿ ಅಂತ ಹೇಳಿ ಇದಕ್ಕೊಂದು ಪರಿಹಾರ ಏನಂದ್ರೆ ನಾನೇ ಮಗನಾಗಿ ಹುಟ್ಟಿ ಬಿಡ್ತೇನೆ, ನನಗೂ ಮಹತ್ವ ಉಳಿತು, ರಾಜನಿಗೆ ಮನೋರ್ಥವು ಈಡೇರಿತು. ಮಹೇಂದ್ರನ ಹಂಚಿಕೆ ಇದು. ಆಲೋಚನೆ ಮಾಡಿ ಆ ಇಂದ್ರ ತನ್ನದೇ ಒಂದು ಅಂಶದಿಂದ ಕುಶಿಕನ ಮಗನಾಗಿ ಅವತಾರ ಮಾಡಿದ. ಅವನು ಯಾರಂದ್ರೆ ಗಾಧಿ ಅಂತ ಹೆಸರು ಆ ಮಗನಿಗೆ. ಆ ಗಾಧಿರಾಜನ ಅಂದ್ರೆ ಇಂದ್ರ ಏನು ಹುಟ್ಟಿದ್ನಲ್ಲ ಗಾಧಿರಾಜನಾಗಿ, ಅವನ ಮಗನೇ ವಿಶ್ವಾಮಿತ್ರ. ಮುಂದೆ ಗಾಧಿಸುತ ಅಂತ ಕರೀತಾರೆ ಅದಕ್ಕೆ ವಿಶ್ವಾಮಿತ್ರನಿಗೆ. ಈ ಗಾಧಿರಾಜನ ಮಗಳು ಸತ್ಯವತಿ ಎಂಬಾಕೆ ಇದ್ಲು.
ಗಾದಿರಾಜನ ಮಗಳು ಒಬ್ಬರು ಸತ್ಯವತಿ ಅಂತಿದ್ದು, ಅವನು ಭೃಗುವಿನ ಪತ್ನಿಯಾದಂಥ ಭೃಗು ಋಷಿಯ ಪುತ್ರನಾದಂಥ ಋತೀಕ ಎಂಬ ಋಷಿಗೆ ಮದುವೆ ಮಾಡಿ ಕೊಟ್ಟಿದ್ದ. ಇಲ್ಲೊಂದು ಸ್ವಾರಸ್ಯವಾದಂಥ ಕಥನ ಇದೆ. ವಿಶ್ವಾಮಿತ್ರನ ಕಥನ ನಾವು ಕೇಳಿದ್ದೇವೆ, ಜಮದಗ್ನಿಯ ಕಥನವನ್ನು ನಾವು ಕೇಳಿದ್ದೇವೆ. ಜಮದಗ್ನಿ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದವನು, ಋಷಿ ಆಗಬೇಕಾದವನು. ಆದರೆ ಪ್ರಚಂಡ ಕೋಪ ಅವನಿಗೆ. ಅವನ ಮಗನಾಗಿ ಹುಟ್ಟಿದಂತಹ ಪರಶುರಾಮನಿಗೂ ಅಷ್ಟೇ ಅಸಾಧಾರಣವಾದ ಸಿಟ್ಟು. ಇದೊಂದು ವಿಚಿತ್ರ. ಹಾಗೆ ವಿಶ್ವಾಮಿತ್ರ ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿದವನು, ಆದ್ರೆ ಆಗಿದ್ದು ಬ್ರಾಹ್ಮಣ. ಎಲ್ಲಾ ಬ್ರಾಹ್ಮಣರು ಇವತ್ತು ನಾವು ಗಾಯತ್ರಿಯನ್ನು ಜಪ ಮಾಡೋದಾದ್ರೆ ಆ ವಿಶ್ವಾಮಿತ್ರನಿಗೆ ಮೊದಲು ನಮಸ್ಕಾರ ಮಾಡಿ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿ ಅಂತ ಕರಿತೇವೆ. ವಿಶ್ವಾಮಿತ್ರನಿಗೆ ಅವನ ಹೆಸರು ನೋಡಿ ಹೇಗಿದೆ ಅಂತ, ವಿಶ್ವರಥ ಅಂತ ಇನ್ನೊಂದು ಹೆಸರು ಇತ್ತು. ವಿಶ್ವಾಮಿತ್ರ ಅಂದ್ರೆ ಇಡೀ ಜಗತ್ತಿಗೆ ಮಿತ್ರ. ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಏನನ್ನಾದ್ರೂ ಮಾಡಿ ಬಿಡಿ, ಯಾವುದೇ ದೇವ ಕಾರ್ಯ, ಪಿತೃ ಕಾರ್ಯ, ಯಾವುದೇ ದೊಡ್ಡ ದೊಡ್ಡ ಅಷ್ಟಾಕ್ಷರ, ವಿಷ್ಣು ಮಂತ್ರ, ಧನ್ವಂತರಿ ಮಂತ್ರ ಮೊದಲಾದ ದೊಡ್ಡ ದೊಡ್ಡ ಮಂತ್ರಗಳನ್ನು ಜಪ ಮಾಡಿ ಬಿಡಿ, ಗಾಯತ್ರಿ ಮಂತ್ರವನ್ನು ಮಾಡದಿದ್ರೆ ನಿಮ್ಮ ಬ್ರಾಹ್ಮಣತ್ವವೇ ಉಳಿಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಇದು ಗಾಯತ್ರಿ ಮಂತ್ರದ ಮಹತ್ವ. ಅದನ್ನು ಕೊಟ್ಟವರು ವಿಶ್ವಾಮಿತ್ರ. ಹಾಗೆ ನೋಡಿದ್ರೆ ಬ್ರಹ್ಮ ಗಾಯತ್ರಿ ಮೊದಲಾದ ಇನ್ನೂ ಕೆಲವು ಗಾಯತ್ರಿ ಮಂತ್ರಗಳಿವೆ. ಈಗ ನಾವು ಮಾಡ್ತಿರೋದು ಇದು ವಿಶ್ವಾಮಿತ್ರ ಗಾಯತ್ರಿ. ಈ ವಿಶ್ವಾಮಿತ್ರ ಗಾಯತ್ರಿಯನ್ನ ಸಾಕ್ಷಾತ್ಕರಿಸಿಕೊಂಡವರು ಈ ವಿಶ್ವಾಮಿತ್ರ. ಹುಟ್ಟಿದ್ದು ಕ್ಷತ್ರಿಯನಾಗಿ, ಮುಂದೆ ಆಗಿದ್ದು ರಾಜರ್ಷಿ, ದೇವರ್ಷಿ, ಬ್ರಹ್ಮರ್ಷಿ. ವಸಿಷ್ಠ ಮೊದಲಾದಂಥ ಎಲ್ಲರ ಕಡೆಯಿಂದಲೂ ಕೂಡ ಬ್ರಹ್ಮರ್ಷಿ ಅಂತ ಒಪ್ಪಿಸ್ಕೊಂಡ್ರು. ಹಾಗಾಗಿ ಹುಟ್ಟಿದ್ದು ಕ್ಷತ್ರಿಯನಾದ್ರೂ ಆಗಿದ್ದು ಬ್ರಾಹ್ಮಣ. ಆ ಕಡೆ ಜಮದಗ್ನಿಯು ಹುಟ್ಟಿದ್ದು ಬ್ರಾಹ್ಮಣನಾದ್ರೂ ಕೂಡ ಸ್ವಭಾವ ಕ್ಷತ್ರಿಯರು. ಈ ವೈಚಿತ್ರ್ಯಗಳಿಗೆ ಏನು ಕಾರಣ? ಆ ಕಥೆಯನ್ನು ನಾವು ಇಲ್ಲಿ ಕೇಳ್ತೀವಿ. ಅದೇನಂದ್ರೆ, ಈ ಋತೀಕ ಋಷಿ ಅವರಿಗೆ ಪತ್ನಿ ಸತ್ಯವತಿಯನ್ನ ಈ ಗಾಧಿರಾಜ ತನ್ನ ಮಗಳಾದಂತಹ ಸತ್ಯವತಿಯನ್ನ ಋತೀಕ ಋಷಿಗೆ ಮದುವೆ ಮಾಡಿಕೊಟ್ಟಿದ್ದ ಅಂತ ಕಥೆ ಓದಿದಲ್ಲ. ಒಮ್ಮೆ ಆ ಋತೀಕ ಋಷಿ ಏನ್ ಮಾಡಿದ್ರು ಅಂದ್ರೆ, ತನ್ನ ಪತ್ನಿಯ ಸೇವೆಯಿಂದ ಪ್ರಸನ್ನರಾಗಿ 2 ಯಜ್ಞದ ಆಹುತಿಗಳನ್ನು ತಯಾರು ಮಾಡಿದರು. ಚರು ಅಂದ್ರೆ ಆಹಾರ ಅಥವಾ ಅನ್ನದ ಒಂದು ತುಣುಕು, 2 ಭಾಗಗಳನ್ನು ತಯಾರು ಮಾಡಿದರು. 2 ಭಾಗಗಳನ್ನು ತಯಾರು ಮಾಡಿ ಒಂದನ್ನ ನೀನು ತಗೋ, ನನ್ನ ಪತ್ನಿಯಾದಂತಹ ನೀನು ಸ್ವೀಕಾರ ಮಾಡು, ಇನ್ನೊಂದನ್ನ ನಿನ್ನ ತಾಯಿಗೆ ತಗೊಂಡು ಹೋಗಿ ಕೊಡೋದು ಅಂತ ಹೇಳಿ. ಅವರ ಉದ್ದೇಶ ಏನಿತ್ತಂದ್ರೆ, ಇವಳು ನನ್ನ ಪತ್ನಿ ಅಂದ್ರೆ ಬ್ರಾಹ್ಮಣನ ಪತ್ನಿ ಅದರಿಂದ ನಾಳೆ ಈಕೆ ಹೆರಬೇಕಾದದ್ದು ಯೋಗ್ಯನಾದಂತಹ ಶಮದಮಾದಿ ಸಂಪತ್ತಿ ಇರುವಂತಹ ಶಾಂತ ಗುಣವುಳ್ಳಂತಹ ಬ್ರಾಹ್ಮಣನನ್ನ ಅಂತ ಹೇಳಿ ಒಂದು ಚರು ತಯಾರು ಮಾಡಿದ್ರು. ಇನ್ನೊಂದು ಚರು ಏನ್ ತಯಾರು ಮಾಡಿದ್ರು ಅಂದ್ರೆ, ಕ್ಷತ್ರಿಯ ರಾಜ ಹುಟ್ಟಬೇಕಲ್ಲ, ಅವನಿಗೆ ರೋಷ ಇರಬೇಕು, ಆವೇಶ ಇರಬೇಕು, ಶಾಂತನಾಗಿ ಸಿಂಹಾಸನದಲ್ಲಿ ಕೂತ್ರೆ ರಾಜ್ಯ ಉಳಿಲಿಕ್ಕಿಲ್ಲ. ಹಾಗಾಗಿ ಆ ಗುಣಗಳನ್ನು ಆಹುತಿ ಮಾಡಿ ಮತ್ತೊಂದು ಚರುವನ್ನು ತಯಾರು ಮಾಡಿದ್ರು. ಅಂತೂ 2 ಕೊಟ್ಟು ಅವ್ರ ಕೈಯಲ್ಲಿ ಕೊಟ್ಟು, ನನ್ನ ಕೆಲಸ ಏನು ಮುಗಿತು, ಸ್ವಲ್ಪ ಹೋಗಿ ಬರ್ತೇವೆ ತಪಸ್ಸಿಗೆ ಅಂತ ಹೋಗ್ಬಿಟ್ರು ಅವರು ಋಷಿಕ ಋಷಿಗಳು. ಋಷಿಕ ಋಷಿಗಳು ತಪಸ್ಸಿಗೆ ಹೋದ್ಮೇಲೆ ಒಂದು ದಿವಸ ಗಾದಿರಾಜ ಅಲ್ಲಿಗೆ ಬಂದರು. ಗಾದಿರಾಜ ಅಲ್ಲಿಗೆ ಬಂದ ಮೇಲೆ ತನ್ನ ಪತ್ನಿಯ ಜೊತೆ ಬಂದ ಗಾದಿರಾಜ. ಇಂದ್ರನ ಅವತಾರವಾದಂಥ ಗಾದಿರಾಜ ತನ್ನ ಪತ್ನಿಯೊಂದಿಗೆ ದೊಡ್ಡ ಒಂದು ಪರಿವಾರ ಕಟ್ಕೊಂಡು ವಿಹಾರಕ್ಕೆ ಅಂತ ಬಂದು ಮಗಳನ್ನ ಅಳಿಯನ್ನು ನೋಡಿ ಹೋಗೋಣ ಅಂತ ಬಂದ. ಅಲ್ಲಿ ಬಂದಾಗ ಅಲ್ಲಿ 2 ಚೆರುಗಳು ಕಾಣಿಸ್ತು. ಅವರಿಗೂ ಅಡುಗೂ ಕಾಣಿಸ್ತು, ಆ ತಾಯಿಗೂ ಕಾಣಿಸ್ತು. ಆವಾಗ ಮಗಳು ಏನ್ ಮಾಡಿದ್ಲು ಅಂದ್ರೆ, ಈ 2 ಚೆರುಗಳನ್ನು ನನ್ನ ಯಜಮಾನರು ಕೊಟ್ಟಿದ್ದಾರೆ, ಇದು ಒಂದು ಚೆರು ನನಗೆ, ಒಂದು ಚೆರು ನಿನಗೆ, ಇದನ್ನ ತಗೋ ಅಂತ ತಾಯಿಗೆ ಆ ಚೆರುವನ್ನು ತೋರಿಸಿದ್ಲು. ಆ ತಾಯಿಗೊಂದು ತಲೆಯಲ್ಲಿ ಏನು ಹುಟ್ಟಂದ್ರೆ, ನಮ್ಮ ಅಳಿಯಂದ್ರು ತಮ್ಮ ಚೆರುವಿನಲ್ಲಿ ಅಂದ್ರೆ ತನ್ನ ಹೆಂಡತಿಗೆ ಕೊಡಬೇಕಾದಂತಹ ಚೆರುವಿನಲ್ಲಿ ಅಂದ್ರೆ ನನ್ನ ಮಗಳಿಗೆ ಕೊಡಬೇಕಾದ ಚೆರುವಿನಲ್ಲಿ ಸ್ವಲ್ಪ ವಿಶಿಷ್ಟ ಶಕ್ತಿ ಏನಾದ್ರು ಇಟ್ಟಿರ್ಬೇಕು. ಯಾಕಂದ್ರೆ ಅವ್ರ ಮಗು ಆಗ್ಬೇಕದು. ಹಾಗಾಗಿ ವಿಶಿಷ್ಟ ಶಕ್ತಿ ಏನಾದ್ರು ಇಟ್ಟಿರ್ಬೇಕು, ಅದನ್ನ ನಾನೇ ತಿಂದು ಬಿಡೋಣ, ಹಾಗಾಗಿ ನನಗೆ ಒಳ್ಳೆ ಮಗ ಹುಡ್ತಾನೆ, ನನಗೆ ಕೊಡ್ಬೇಕಾದ ಚೆರುವನ್ನು ಅವ್ರಿಗೆ ಕೊಟ್ಟು ಬರೋಣ ಅಂತ ಅವಳಿಗೊಂದು ಏನೋ ಹುಟ್ಟಿತು ತಲೆಯಲ್ಲಿ. ಇಂಥ ಒಂದು ವಿಚಿತ್ರವಾದಂತಹ ಆಲೋಚನೆ, ಅದೊಂದು ದೈವಿ ಮೋಹ ಕೂಡ. ನಾಳೆ ಆಗಬೇಕಾದಂತಹ ಒಂದು ಘಟನೆಗೆ ಸಂಕಲ್ಪ, ಅದೊಂದು ಹಿನ್ನೆಲೆ. ಹಾಗಾಗಿ ಅವಳೇನ್ ಮಾಡಿದ್ಲು ಅಂದ್ರೆ, ತನ್ನ ಚೆರುವನ್ನು ಮಗಳಿಗೆ ಕೊಟ್ಟು ಆ ಮಗಳ ಚೆರುವನ್ನು ತಾನು ಭಕ್ಷಣೆ ಮಾಡಿದ್ಲು. ಇದರಿಂದ ಏನಾಯ್ತಂದ್ರೆ, ಸತ್ಯವತಿ ಅಂದ್ರೆ ಋಷಿಯ ಪತ್ನಿ ಒಂದು ಭಯಂಕರವಾದಂತಹ ಗರ್ಭವನ್ನು ತನ್ನ ಹೊಟ್ಟೆಗೆ ಧಾರಣೆ ಮಾಡಿದ್ಲು. ಭಯಂಕರ ಗರ್ಭ ಅಂದ್ರೇನು? ಆ ಋಷಿಗೆ ಇರಬೇಕಾದಂತಹ ಜ್ಞಾನ ತಪಸ್ಸು ಎಲ್ಲ ಇತ್ತು, ಅದರ ಜೊತೆಗೆ ಮಹಾ ರೋಷ. ಅವನು ಮಾಡಿದ ರೋಷದ ಕೆಲಸ ಎಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಜಮದಗ್ನಿ ಋಷಿ ಮಾಡಿದ ಕೆಲಸ ಹೆಂಚಿನ ತಲೆ ಕಡೆ ಅಂತ ಹೇಳ್ಬಿಟ್ಟ ಮಕ್ಕಳಿಗೆ. ಹಿಂದೆ ಮುಂದೆ ಆಲೋಚನೆ ಮಾಡ್ತಿರ್ಲಿಲ್ಲ ನಾನು, ಉರಿಯುವಂತ ಸಿಟ್ಟು. ಅದೆಲ್ಲ ಮುಂದಿನ ಕಥೆ ನಿಮ್ಗೆ ಗೊತ್ತಿದೆ, ಇಲ್ಲೂ ಬರ್ಲಿಕ್ಕಿದೆ. ಹೀಗೆ ಅಂತರ್ಗರ್ಭ ಆ ಋಷಿ ಪತ್ನಿಯ
ಹೊಟ್ಟೆಯಲ್ಲಿ ಬೆಳೀತು. ಇನ್ನೊಂದು ಕಡೆ ಆ ಗರ್ಭ ಮತ್ತೊಂದು ಗರ್ಭ ಅವಳ ತಾಯಿಯ ಹೊಟ್ಟೆಯಲ್ಲಿ ಬೆಳಲಿಕ್ಕೆ ಶುರುವಾಯಿತು. ತಪಸ್ಸಿನಲ್ಲಿದ್ದಂಥ ಋಷಿಕ ಮುನಿಗೆಲ್ಲ ಗೊತ್ತಾಯ್ತು ಅಂತಾರೆ, ಏನೋ ಇದ್ಬಿಡ್ತು, ಎಡವಟ್ಟಾಗಿದೆ ಅಂತ ಹೇಳಿ ಪತ್ನಿಗೆ ಹೇಳಿದೆ, ತಪ್ಪು ಮಾಡಿದ್ವಿ, ನಿನ್ನ ತಾಯಿ ನಿನಗೆ ಮೋಸ ಮಾಡಿದ್ಲು. ಯಾಕೆಂದ್ರೆ ನಿನಗೆ ಕೊಡಬೇಕು, ನೀನು ತಿನ್ಬೇಕಂತ ಚೆರುವನ್ನ ತಾನು ಭಕ್ಷಣೆ ಮಾಡಿದ್ದಾಳೆ, ತಾನು ಭಕ್ಷಣೆ ಮಾಡಬೇಕಾದ ಚೆರುವು ನಿನಗೆ ಕೊಟ್ಲು, ಈಗ ಮೋಸ ಆಗಿದೆ. ನಾನು ಇಂಥ ಶಕ್ತಿಗಳನ್ನು ಅದರಲ್ಲಿ ಇಟ್ಟಿದ್ದೆ, ನನ್ನ ಮಾತನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ ಋಷಿ. ಆವಾಗ ಅವ್ರು ಹೆದರ್ಕೊಂಡ್ಲು, ಅಂತ ಭಯಂಕರ ಸ್ವಭಾವದ ಮಗ ನನಗೆ ಬೇಡ, ಏನಾದರೂ ಮಾಡಿ ಅದನ್ನು ಪರಿಹಾರ ಮಾಡಿ, ನೀವಂತೂ ದೊಡ್ಡ ಋಷಿಗಳು, ನಿಮ್ಗೆ ಅಸಾಧ್ಯವಾದ್ದು ಏನಿದೆ ಅಂದ್ಲವು. ಆವಾಗ ಅವ್ರೇನಂದ್ರು, ಈಗ ಅದು ನನ್ನ ಕೈಯಲ್ಲಿ ಕೂಡ ಸಾಧ್ಯವಿಲ್ಲ, ಈಗದು ನನಗೂ ಕೂಡ ಸಾಧ್ಯವಿಲ್ಲ. ಯಾಕಂತಂದ್ರೆ ಅಂತ ಮಂತ್ರಗಳನ್ನು ನಾನು ಅದರಲ್ಲಿ ಇಟ್ಟುಬಿಟ್ಟಿದ್ದೇನೆ. ಮಂತ್ರಗಳನ್ನು ಒಮ್ಮೆ ಪ್ರಯೋಗ ಮಾಡಿದ ಮೇಲೆ ಅದರ ಶಕ್ತಿಯನ್ನು ಹಿಂದೆ ತಗೊಳ್ಳೋದು ನನಗೂ ಕೂಡ ಅಸಾಧ್ಯದ ಕೆಲಸ. ಅದೇನಾಗಬೇಕು ಅದು ಆಗಲೇಬೇಕು. ಹಾಗಾಗಿ ಮಾತಾಪಿತೃಗಳಿಂದಾಗಿ ಮಕ್ಕಳಲ್ಲಿ ಯಾವತ್ತು ಸ್ವಭಾವ ಬರಬೇಕು. ಇದೊಂದು ಸಂದರ್ಭದಲ್ಲಿ ಮಂತ್ರಗಳನ್ನು ಇಟ್ಟು ನಾನು ಆ ಚೆರುಗಳಲ್ಲಿ ತುಂಬಿ ಆ ಪ್ರಕಾರ ಸ್ವಭಾವ ಬರುವಂತೆ ಮಾಡಿದ್ದೇನೆ. ಹಾಗಾಗಿ ಈಗ ನಾನು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅಂದಾಗ, ಹೋಗ್ಲಿ, ನಮ್ಮ ಮಗ ಶಾಂತ ಸ್ವಭಾವದವನಾಗದೇ ಇದ್ರು ನಮ್ಮ ಮೊಮ್ಮಗಾಗಿ ಏನು ಹುಟ್ಟಾನಲ್ಲ, ಅವನಾದ್ರೂ ಸ್ವಲ್ಪ ಯೋಗ್ಯನಾಗಿರುವಂತೆ ನೀವು ಆಶೀರ್ವಾದ ಮಾಡಿ ಅಂದಳಾಕೆ ಅವ್ರ ಪತ್ನಿ. ಆಯ್ತು, ಅದಾದ್ಮೇಲೆ ನೋಡೋಣ, ನಮ್ಮ ಮೊಮ್ಮಗನಿಗೂ ಅದು ಸಾಧ್ಯ ಆಗೋದಿಲ್ಲ, ಅಷ್ಟು ಪೂರ್ಣವಾಗಿ ಅದು ನೀನು ಕೋರಿಕೊಂಡಂತ ಅಪೇಕ್ಷೆ ಏನಿದೆ ಅದು ಮೊಮ್ಮಗನಿಗೂ ಸಾಧ್ಯವಾಗೋದಿಲ್ಲ. ಆದ್ರೂ ನೋಡೋಣ, ಅದನ್ನ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೋಡೋಣ, ಮೊಮ್ಮಗನಿಂದ ಆದ್ರೂ ನಿನ್ನ ಸಾತ್ವಿಕನಾಗಿದ್ದು ನಿನ್ನ ಇಷ್ಟಾರ್ಥ ಈಡೇರ್ತದೇನೋ ನೋಡೋಣ ಅಂತ ಆ ಋಷಿಗಳು ಪತ್ನಿಗೆ ಸಮಾಧಾನ ಮಾಡಿದರು. ಹಾಗಾಗಿ ಅಲ್ಲಿ ಹುಟ್ಟಿದ ಪರಶುರಾಮನಿಗೂ ಅಸಾಧ್ಯವಾದಂತಹ ಕ್ರೋಧ, ಆವೇಶ ಇತ್ಯಾದಿಗಳಿದ್ರೂ ಕೂಡ ಸ್ವಯಂ ಭಗವಂತನಾದ್ದರಿಂದ, ಮಹಾವಿಷ್ಣುವಿನ ಅವತಾರ ಆದ್ದರಿಂದ ಅವನಲ್ಲಿ ಅಂತ ಸಾತ್ವಿಕತೆ ಎಲ್ಲ ಇತ್ತು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆ ತಾಯಿಯ ಅಪೇಕ್ಷೆ ಈಡೇರಿತು. ಆದರೆ ಆ ಏನೋ ಕಾರ್ಯ ಆಗಬೇಕಾಗಿತ್ತು ಅದು ಕೂಡ ಆಯಿತು. ಅಂಥ ಕ್ರೋಧ ಸ್ವಭಾವವುಳ್ಳಂತಹ ದುಮದಗ್ನಿಯ ಮಗ ಆದ್ದರಿಂದ ಅಷ್ಟೇ ಸಿಟ್ಟನ್ನು ಇಟ್ಕೊಂಡು ಆ ಪರಶುರಾಮ 21 ಬಾರಿ ಜಗತ್ತನ್ನೆಲ್ಲ ಸಂಚಾರ ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ತೊರೆದು ಹಾಕಿದೆ ಅನ್ನುವಂಥ ಕಥೆ. ಋಷಿಕ ಪತ್ನಿಯ ಅಂತ ಸತ್ಯದಲ್ಲಿ ಹುಟ್ಟಿದ ಋಷಿಯೇ ಜಮದಗ್ನಿ. ಆ ಜಮದಗ್ನಿ ಋಷಿಯಲ್ಲಿ ಒಂದು ಆ ಮಂತ್ರ ಏನು ಇಟ್ಟಿದ್ರಲ್ಲ, ಅಲ್ಲಿ ರುದ್ರನಾಂಶ ಮತ್ತು ವೈಷ್ಣವಾಂಶ ಎರಡೂ ಕೂಡ ಇತ್ತು. ಹಾಗಾಗಿ ಉಗ್ರವಾದಂಥ ಸ್ವಭಾವ ಇತ್ತು ಜಮದಗ್ನಿಗೆ. ಜಿತೇಂದ್ರಿಯರಾಗಿದ್ರು, ಅವ್ರಿಗೇನು ತಪಸ್ಸಿಗೆ ಜ್ಞಾನಕ್ಕೆ ಅವರು ಇಂದ್ರಿಯ ನಿಗ್ರಹಕ್ಕೆ ಕೊರತೆ ಇರಲಿಲ್ಲ. ಆದರೆ ಇದ್ದ ಸ್ವಭಾವ ಅಂದ್ರೆ ಉಗ್ರ ಸ್ವಭಾವ ಒಂದೇ. ಈ ಕಡೆ ಸತ್ಯವತಿ ಅಂತ ಏನಿದ್ದಲ್ಲ, ಅವಳು ಕೌಶಿಕಿ ಅನ್ನುವಂಥ ನದಿಯ ರೂಪವನ್ನು ತಾಳಿಬಿಟ್ಟು, ಅದು ಬೇರೆ ಸಂದರ್ಭದಲ್ಲಿ ಅವ್ರು ಯಾಕೆ ನದಿ ಆದರು ಅನ್ನೋ ಕಥೆಯನ್ನು ನಾವು ಬೇರೆ ಕಡೆ ನೋಡ್ತೇವೆ. ಇಕ್ಷ್ವಾಕು ವಂಶದಲ್ಲಿ ರೇಣು ಎಂಬಾತ ಒಬ್ಬ ರಾಜ ಇದ್ದ. ಅವನಿಗೆ ಕಮಲಿ ಒಬ್ಬ ಮಗಳಿದ್ಲು. ಆ ಕಮಲಿ ಎಂಬಾಕೆಗೆ ರೇಣುಕಾ ಅಂತ ಕೂಡ ಹೆಸರಿತ್ತು. ಆ ರೇಣುಕಾ ಎಂಬಾತಳನ್ನೇ ಈ ಜಮದಗ್ನಿ ಋಷಿಯು ಮದುವೆ ಆದರು. ಇದೆಲ್ಲರಿಗೂ ನಿಮ್ಗೆ ಗೊತ್ತಿದೆ. ರೇಣುಕಾ ಎಂಬ ಸ್ತ್ರೀ ಜಮದಗ್ನಿ ಋಷಿಯ ಮಗಳು, ಈ ಜಮದಗ್ನಿ ಋಷಿಯ ಪತ್ನಿ. ಅವರಿಬ್ಬರಿಗೆ ಹುಟ್ಟಿದಂತಹ ಋಷಿಯೇ ಕ್ಷತ್ರಿಯ ಕುಲಕ್ಕೆ ಸಂಹಾರಕನಾದಂತಹ ಪರಶುರಾಮ. ಅವನು ಆ ಜಮದಗ್ನಿ ಮಗನಾದಂತಹ ಪರಶುರಾಮ ಧನುರ್ವಿದ್ಯೆಯಲ್ಲಿ ಪ್ರವೀಣನಾದವನು, ಮಹಾ ತೇಜಸ್ವಿಯಾದವನು, ಇಷ್ಟೆಲ್ಲ ಸದ್ಗುಣಗಳನ್ನು ಇಟ್ಟುಕೊಂಡು ಇದ್ದ. ಈ ಜಮದಗ್ನಿಗೆ ಶಿನಶೇಪ ಮತ್ತು ಶಿನಃಪುಚ್ಛ ಎಂಬುದಾಗಿ ಇಬ್ಬರು ಸಹೋದರರು ಕೂಡ ಇದ್ದರು. ಅದು ಅವರ ವಂಶದ ಕಥೆ. ಇದು ಜಮದಗ್ನಿಯ ಕಥೆ ಆಯಿತು. ಆ ಕಡೆ ಏನಾಯ್ತು ಅಂದ್ರೆ, ಅಲ್ಲಿ ಹುಟ್ಟಿದ ವಿಶ್ವಾಮಿತ್ರ, ಗಾದಿರಾಜನಿಂದ ವಿಶ್ವಾಮಿತ್ರ ಜನಿಸಿದ. ಹುಟ್ಟಿದ ರಾಜನಾದ್ರೂ ಕೂಡ ಮುಂದೆ ಆಗಿದ್ದು ಬ್ರಾಹ್ಮಣ. ವಿಶ್ವಾಮಿತ್ರ ಇಡೀ ಜಗತ್ತಿಗೆ ಮಿತ್ರನಾಗಿತ್ತು ಅವನು. ಗಾದಿಯ ಪುತ್ರನಾದಂತಹ ಅವನಲ್ಲಿ ಋಷಿಗಳ ಸಂಕಲ್ಪದ ಪ್ರಕಾರ ತಪಶಕ್ತಿ, ಜ್ಞಾನಶಕ್ತಿ ಮೊದಲಾದ್ದು ಇತ್ತು. ಆದರೆ ರಾಜ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಸಿಟ್ಟು, ಹಠ, ಕಾಮ, ಕ್ರೋಧ ಇಂಥವೆಲ್ಲ ಇತ್ತು. ಆದರೂ ಮುಖ್ಯವಾಗಿ ಅದನ್ನೆಲ್ಲವನ್ನು ಮೀರಿ ನಿಂತು ಎಷ್ಟು ಸರಿ ಮೇಲೆ ಹೋದವರು ಕೆಳಗೆ ಬಿದ್ದರು. ಊರುಷಿ ಮೊದಲಾದ ಅಪ್ಸರೆಯರು, ರಂಭೆ ಮೇನಿಗೆ ಮೊದಲಾದ ಅಪ್ಸರೆಯರು ಅವ್ರನ್ನ ಕೆಳಗೆ ಬೀಳಿಸಿದ್ರು. ಸಿಟ್ಟಿನಿಂದಾಗಿ, ಕಾಮಕ್ರೋಧದಿಂದಾಗಿ ತಮ್ಮ ತಪೋವನವನ್ನೆಲ್ಲ ಕಳ್ಕೊಂಡ್ರು. ಕೊನೆಗೂ ಅದನ್ನೆಲ್ಲ ಮೀರಿ ನಿಂತು ಅವರು ಬ್ರಹ್ಮರ್ಷಿ ಆದರು. ಅದಕ್ಕೆ ಕಾರಣ ಏನಂದ್ರೆ ಋಷಿಗಳ ಸಂಕಲ್ಪ. ಕೊನೆಗೆ ಸಪ್ತರ್ಷಿಗಳೊಬ್ರು ಅಂತ ಅನಿಸ್ಕೊಂಡ್ರು ಆ ವಿಶ್ವಾಮಿತ್ರರಿಗೆ. ವಿಶ್ವರಥ ಎಂದ್ರೆ ಒಂದು ಬೇರೆ ಹೆಸರು ಕೂಡ ಇತ್ತು.
ಅವರ ಪುತ್ರರು ಅಂದ್ರೆ ವಿಶ್ವಾಮಿತ್ರನ ಪುತ್ರರಾದಂತಹ ಈ ದೇವರಾತ ಇತ್ಯಾದಿಗಳು ಅವರ ಮಕ್ಕಳಾಗಿದ್ದರು. ಅನೇಕ ಅವರು ಕೂಡ ಜಗತ್ತಿನಲ್ಲಿ ಮಹಾಕಾರ್ಯಗಳನ್ನು ಮಾಡಿ ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ರೇಣುಮಂತ, ಸಾಂಕೃತಿ, ಗಾಲವ, ಮುದ್ಗಲ, ಮಧುಚ್ಛಂದ, ಜಯ, ದೇವಲ ಇತ್ಯಾದಿಗಳು ರೇಣು ಎಂಬ ಪತ್ನಿಯಲ್ಲಿ ವಿಶ್ವಾಮಿತ್ರರಿಗೆ ಜನಿಸಿದರು. ಅಷ್ಟಕ, ಕಚ್ಚಪ, ಹಾರೀತ ಮೊದಲಾದವರು ದೃಷದ್ವತಿ ಎಂಬ ಪತ್ನಿಯಲ್ಲಿ ವಿಶ್ವಾಮಿತ್ರನಿಗೆ ಜನಿಸಿದಂತ ಮತ್ತೆ ಕೆಲವರು. ಹೀಗೆ ಅದು ವಿಶ್ವಾಮಿತ್ರರ ಗೋತ್ರ ಪ್ರವರ ಇವೆಲ್ಲ. ಇವತ್ತು ಅನೇಕ ಪ್ರಭೇದಗಳು ನಾವು ಏನು ಕಾಣ್ತೇವಲ್ಲ, ಇವೆಲ್ಲ ವಿಶ್ವಾಮಿತ್ರರ ಗೋತ್ರ ಪ್ರವರಗಳಿಂದಲೇ ಕವಲೊಡೆದು ಬಂದಂಥವು. ಪಾಣಿನೀಯರು, ಬಾಭ್ರವ್ಯರು, ಧ್ಯಾನಗತ್ಯರು, ಪಾರ್ಥಿವೇಯರು, ದೇವರಾತೆಯರು, ಶಾಲಂಕಾಯನ, ಬಾಷ್ಕಲೇಯ, ಲೌಹಿಕೇಯ, ಯಮದೂತೇಯ, ಕಾರೀಶ, ಸೌಶ್ರುತ, ಸೈಂಧವೇಯ ಅಂತ 12 ಶಾಖೆಗಳು ಎಲ್ಲವೂ ಬೆಳಕಿಗೆ ಬಂದಿದ್ದು ವಿಶ್ವಾಮಿತ್ರನಿಂದ. ಬರೇ ಗಾಯತ್ರಿ ಮಂತ್ರ ದೃಷ್ಟಾರ ಅಷ್ಟೇ ಅಲ್ಲ, ಇವೆಲ್ಲ ಶಾಖೆಗಳಿಗೂ ಅವರೇ ಪ್ರವರ್ತಕರು ವಿಶ್ವಾಮಿತ್ರರು. ರೇಣು ಎಂಬ ವಿಶ್ವಾಮಿತ್ರರ ಪತ್ನಿ ಏನಿದ್ರಲ್ಲ, ಅವರಲ್ಲಿ ದೇವಲ ವಂಶದ ಶಾಖೆ ಮುಂದುವರಿಯಿತು. ಶಾಲಾವತಿ ಅಂತ ಮತ್ತೊಬ್ಬಾಕಿ ಪತ್ನಿ ಇದ್ಲು. ಅವರಲ್ಲಿ ಹುಟ್ಟಿದವರು ಯಾಜ್ಞವಲ್ಕ್ಯ, ಅಘಮರ್ಷಣ, ಔದುಂಬರ, ಅಧಿಷ್ಣಾತ, ತಾರಕಾಯನ, ಚಂಚಲ ಮೊದಲಾದ 6 ಶಾಖೆಗಳು ಅಲ್ಲಿ ಪ್ರಾರಂಭ ಆದವು. ಶಾಲಾವತ್ಯ, ಹಿರಣ್ಯಾಕ್ಷ, ಸಾಂಕೃತ್ಯಾಯನ ಅಂತ ಇವತ್ತು ಒಂದು ಗೋತ್ರ ಇದೆ. ಮತ್ತು ಅದೊಂದು ಸರ್ನೇಮ್ ಕೂಡ ಆಗಿದೆ, ಒಂದು ಕುಟುಂಬದ ಸರ್ನೇಮ್. ರಾಹುಲ್ ಸಾಂಕೃತ್ಯಾಯನ ಅಂತ ಒಬ್ಬ ಪ್ರಸಿದ್ಧ ಬೌದ್ಧ ಪಂಡಿತ ಇದ್ದು ನೆನಪು. ನಮ್ಮ ಕಡೆ ಈಗ ದಕ್ಷಿಣ ಭಾರತದಲ್ಲಿ ಇದು ಎಲ್ಲ ಗೊತ್ತಿಲ್ಲ, ಉತ್ತರ ಭಾರತದಲ್ಲಿ ಸಾಂಕೃತ್ಯಾಯನ ಅಂತ ಕೇಳಿದ್ದೇನೆ. ಗಾಲವ, ಬಾದರಾಯಣ ಮೊದಲಾದ ವಿವಿಧ ಶಾಖೆಗಳು ಹುಟ್ಟಿದ್ದು ಈ ವಿಶ್ವಾಮಿತ್ರನ ಉಜ್ವಲವಾದಂತಹ ಜ್ಞಾನಶಕ್ತಿಯಿಂದ. ಮತ್ತು ಈ ವಿಶ್ವಾಮಿತ್ರರು ತಮ್ಮ ಜ್ಞಾನದ ಒಂದು ಪರಂಪರೆಯನ್ನು ಮುಂದುವರಿಸಿದ್ದು ಮಾತ್ರ ಅಲ್ಲ, ಅನೇಕ ಕಡೆ ಅವರು ರಾಮಾದಿಗಳ ಕಾಲದಲ್ಲೂ ಕೂಡ ರಾಮ ಸೀತೆಯರಿಗೆ ವಿವಾಹ ಮಾಡಿಸಿದ್ದು ವಿಶ್ವಾಮಿತ್ರರೇ. ಎತ್ರ ದಾತಾ ಗೃಹೀತಾತ ಸ್ವಯಂ ಕುಶಿಕನಂದನ. ರಾಮ ಸೀತೆಯರ ಮದುವೆ ವೈಭವವನ್ನು ಏನು ವರ್ಣನೆ ಮಾಡೋದು? ಯಾಕೆಂದ್ರೆ ಅಲ್ಲಿ ಕನ್ಯೆಯನ್ನು ಕೊಟ್ಟವರು ವಿಶ್ವಾಮಿತ್ರರು, ತಗೊಂಡವರು ವಿಶ್ವಾಮಿತ್ರರು ಅಂತ ಒಂದು ಮಾತು. ಎತ್ರ ದಾತಾ ಗೃಹೀತಾತ ಸ್ವಯಂ ಕುಶಿಕನಂದನ. ಈ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ತಮ್ಮ ಯಜ್ಞದ ಸಂರಕ್ಷಣೆಯನ್ನು ಮಾಡಿಸಿ ಮಿಥಿಲಾಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಮದುವೆ ಮಾಡಿಸಿದರು. ಹಾಗಾಗಿ ಗಂಡಿನ ಕಡೆಯಿಂದಲೂ ವಿಶ್ವಾಮಿತ್ರರು ಹೋಗಿದ್ರು, ಜನ ಕಡೆಗೂ ಬಹಳ ಬೇಕಾದವರಾದ್ರಿಂದ ಅಲ್ಲಿ ಹೆಣ್ಣನ್ನು ಕೊಡಿಸಿದರು. ಹೀಗಾಗಿ ತಗೊಳ್ಳುವವರು ಅವರೇ, ಕೊಡುವವರು ಅವರೇ ಅಂತೇಳಿ ರಾಮಾಯಣದಲ್ಲಿ ಒಂದು ಮಾತಿದೆ. ಪೂರ್ವ ವಂಶಜರು, ಕೌಶಿಕ ವಂಶಜರು, ವಾಸಿಷ್ಠ ವಂಶಜರು ಇವರೆಲ್ಲರಲ್ಲೂ ಪರಸ್ಪರ ವಿವಾಹ ಮಾಡಿಕೊಳ್ಳುವುದು ಇತ್ಯಾದಿ ಘಟನೆಗಳಿಗೆಲ್ಲ ಈ ವಿಶ್ವಾಮಿತ್ರರೇ ಕಾರಣ. ಬಹಳ ದೊಡ್ಡ ಸಾಧನೆ ಅವರು ವಿಶ್ವಾಮಿತ್ರರು. ವಿಶ್ವಾಮಿತ್ರರಿಗೆ ಶನಶ್ವೇತ ಎಂಬುದಾಗಿ ಒಬ್ಬ ಹಿರಿಯ ಮಗ ಇದ್ದ. ನಾನು ಮೊನ್ನೆ ಒಂದು ದಿವಸ ಹೇಳಿದಂತೆ ವಿಶ್ವಾಮಿತ್ರರಿಗೆ 100 ಜನ ಮಕ್ಕಳಿದ್ರು. ಆ 100 ಜನ ಮಕ್ಕಳಿದ್ರೂ ಕೂಡ ಈ ಇನ್ನೊಬ್ಬನನ್ನು ಅವರು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಬಿಡಿಸ್ಕೊಂಡು ಬಂದಿದ್ರು. ಅವನನ್ನು ಯಾರೋ ಒಬ್ಬರು ಯಜ್ಞದಲ್ಲಿ ಬಲಿ ಕೊಡ್ಲಿಕ್ಕೆ ಹೊಂಟಿದ್ರು. ತಮ್ಮ ಪ್ರಭಾವದಿಂದ ಅವನನ್ನು ಬಿಡಿಸ್ಕೊಂಡು ಬಂದ್ರು. ಇವನನ್ನು ನನಗೆ ಹಿರಿಯ ಅಣ್ಣ ಅಂತ ಸ್ವೀಕಾರ ಮಾಡಿ ಅಂತ ಮಕ್ಕಳಿಗೆ ಹೇಳಿದರು. 50 ಜನ ಒಪ್ಪಿದ್ರು, 50 ಜನ ಒಪ್ಪಲಿಲ್ಲ. ಒಪ್ಪಲಾರದವರಿಗೆ ಶಾಪ ಕೊಟ್ಟರು, ಒಪ್ಪಿದವರಿಗೆ ವರ ಕೊಟ್ಟರು ಅನ್ನೋ ಕಥೆಯನ್ನು ಮೊನ್ನೆ ಕೇಳಿದ್ವಿ. ಹಾಗಾಗಿ ಆ ಶುನಶ್ವೇತ ಎಂಬುವ ವಿಶ್ವಾಮಿತ್ರ ಹಿರಿಯ ಮಗ ಅಂತ ಪರಿಗಣನೆ ಆಗ್ತಾನೆ. ಮೂಲತಃ ಅವರು ಭೃಗುವಿನ ವಂಶ, ಅಗ್ನಿಗತ್ತ ವಂಶದಲ್ಲಿ ಸಂಬಂಧಪಟ್ಟವರು ಅವರು, ಆ ಶುನಶ್ವೇತ ಎಂಬುವರು. ಆದ್ರೆ ಮುಂದೆ ಅವರು ವಿಶ್ವಾಮಿತ್ರನ ಮಗ ಆದ್ರಿಂದ ಕುಶಿಕ ವಂಶಕ್ಕೆ ಸೇರಿದವರು ಅನ್ನುವಂಥ ಕಥೆ ಬಂತು. ಆ ಕಥೆಯನ್ನೇ ನಾನು ಮೊನ್ನೆ ಒಂದು ದಿವಸ ಹೇಳಿದ್ದೆ. ಆ ಕಥೆಯನ್ನು ಇನ್ನೊಂದ್ಸರಿ ಸೂಕ್ಷ್ಮವಾಗಿ ನೆನಪು ಮಾಡ್ಕೊಳ್ಳೋದಂದ್ರೆ, ಹರಿಶ್ಚಂದ್ರ ಮಗ ಆಗ್ಬೇಕು ಅಂತ ಯಜ್ಞ ಮಾಡಿದ್ದ. ಮಗ ಆದ್ರೆ ಆ ಮಗನ ನಿಮಗೆ ಬಲಿ ಕೊಡ್ತೇನೆ ಅಂತೇಳಿ ವರುಣನಿಗೆ ಹರಕೆ ಹೊತ್ತಿದ್ದ. ಆದ್ರಿಂದಾಗಿ ಹರಿಶ್ಚಂದ್ರನ ಮಗನಾದಂತಹ ರೋಹಿತನನ್ನ ವರುಣನಿಗೆ ಬಲಿ ಕೊಡಬೇಕಾಗಿತ್ತು. ಆ ರೋಹಿತ ಎಲ್ಲ ಓಡಿ ಹೋದ, ನಾನು ನಿನ್ನ ಬಲಿ ಕೊಡ್ತಾರೆ ಅಂತ ಹೇಳಿ. ತನ್ನ ಬದಲಾಗಿ ಈ ಶುನಶ್ವೇತನನ್ನು ಎಲ್ಲಿಂದನೋ ಕರ್ಕೊಂಡ್ ಬಂದಿದ್ದ. ಆ ತಂದೆ ತಾಯಿ ಬೇಡವಾದವನಾಗ ಅವ್ನು ಮಾರ್ಲಿಕ್ಕೆ ಹೊಂಟಿದ್ರು. ಅವರಿಂದ ಬಿಡಿಸ್ಕೊಂಡು ಬಂದು ಇವನನ್ನು ಬಲಿ ಕೊಡ್ರಿ ಅಂತ ಕರ್ಕೊಂಡ್ ಬಂದಿದ್ದ. ಆದ್ರೆ ದೇವತೆಗಳು, ಋಷಿಗಳು ಎಲ್ಲರೂ ಸೇರಿ ಆ ಮಾನವ ಬಲಿಯನ್ನ ಅಲ್ಲಿ ತಪ್ಪಿಸಿ ವಿಶ್ವಾಮಿತ್ರರ ಜೊತೆಗೆ ಅವನು ಹೋಗುವಂತೆ ಮಾಡಿದರು. ಮೊನ್ನೊಂದು ದಿವಸ ಕಥೆ ನೋಡಿದ್ದೆ ಅದನ್ನು. ಇವತ್ತು ಮತ್ತೊಮ್ಮೆ ಅದನ್ನು ಸಂಕ್ಷಿಪ್ತವಾಗಿ ನಾವು ನೋಡ್ತೇವೆ. ಹಾಗಾಗಿ ಅವನಿಗೆ ದೇವರಾತ ಅಂತ ಹೆಸರು ಬಂತು. ದೇವರಾತ ಅಂದ್ರೆ ದೇವತೆಗಳಿಂದ ಕೊಡಲ್ಪಟ್ಟ, ದೇವತೆಗಳಿಂದ ಬಂದವ ಅಂತ ಹೀಗೆ. ಇವನು ಕೂಡ ವಿಶ್ವಾಮಿತ್ರನ ಪುತ್ರ ಅಂತ ಅನಿಸ್ಕೊಂಡವರು. ಅಷ್ಟಕ ಮೊದಲಾದವರು ವಿಶ್ವಾಮಿತ್ರರಿಂದ ದೃಷದ್ವತಿ ಎಂಬ ಪತ್ನಿಯಲ್ಲಿ ಹುಟ್ಟಿದವರು. ಅಷ್ಟಕನ ಮಗನೇ ಲೌಹಿ ಎಂಬಾತರು. ಇಲ್ಲಿಯವರೆಗೆ ನಿಮಗೆ ಆಯು ವಂಶದ, ಇಲ್ಲಿಯವರೆಗೆ ನಿಮಗೆ ಜನ್ಮ ವಂಶದ ಚರಿತ್ರೆಯನ್ನು ತಿಳಿಸಿದ್ದೇನೆ.
ಇನ್ನು ಮುಂದೆ ಆಯು ವಂಶದ ಚರಿತ್ರೆಯನ್ನು ನಿಮಗೆ ತಿಳಿಸ್ತೇನೆ ಅನ್ನೋದಕ್ಕೆ 27 ಅಧ್ಯಾಯಗಳು ಮುಗಿದಿವೆ. 2 ಅಧ್ಯಾಯ ಜಮದಗ್ನಿ ಋಷಿಗಳು ಇಲ್ಲೇನು ಬರಲಿಲ್ಲ. ಅದು ಜಮದಗ್ನಿ ಋಷಿಗಳು ತನ್ನ ಪತ್ನಿಯ ತಲೆ ಕಡೆ ಅಂತ ಹೇಳಿದ್ದು ಅದೆಲ್ಲ ಕಥೆ, ವಿಸ್ತಾರವಾದ ಕಥೆ ಅದು ಭಾಗವತದಲ್ಲಿ ಬಂದಿದೆ. ಏನಾಗ್ತಂದ್ರೆ ಪುಸ್ತಕ ಎಲ್ಲ ಬಹಳ ಎದುರಿಗಿದ್ದಾಗ ಕೆಲವು ಸರಿ ನನಗೂ ಗೊಂದಲಾಗ್ತದೆ. ಮುಂದೆ ಇನ್ನೊಂದ್ಸರಿ ಬರ್ಲಿಕ್ಕಿದೆಯೇನೋ ಅಂತ ನೋಡ್ತೀನಿ. ಇನ್ನೊಂದ್ಸರಿ ನೋಡಿ ಆ ಪರಶುರಾಮನ ಕಥೆ ಇಲ್ಲಿ ಬಂದಿದ್ರೆ ಅದನ್ನು ಮತ್ತೊಂದ್ಸರಿ ಹೇಳ್ತೀನಿ. ಪರಶುರಾಮನ ಕಥೆನೂ ಬರಬೇಕು, ಮತ್ತೆ ಪರಶುರಾಮನ ಕೈಯಿಂದ ಹತನವಾದಂತಹ ಕಾರ್ತವೀರ್ಯಾರ್ಜುನ ಅವನ ಕಥೆನೂ ಮತ್ತೊಮ್ಮೆ ಇಲ್ಲಿ ಬರ್ಲಿಕ್ಕಿದೆ, ಇಲ್ಲಿ ಮುಂದೆ ವಿಸ್ತಾರವಾಗಿ ಬರ್ಲಿಕ್ಕಿದೆ. ಅವನ ಜನ್ಮದಿಂದ ಆರಂಭಿಸಿ ಆ ಸಂದರ್ಭದಲ್ಲಿ ಆ ಕಾರ್ತವೀರ್ಯಾರ್ಜುನನ ಕಥೆ ಮತ್ತು ಅವನ ಹಂತಕನಾದಂತಹ ಪರಶುರಾಮನ ಕಥೆ ಅದನ್ನೆಲ್ಲನೂ ಇನ್ನೊಂದ್ಸರಿ ವಿಸ್ತಾರ ಹೇಳಿದ್ರೆ ಸ್ವಲ್ಪ ನನಗೆ ಸೂಚನೆ ಕೊಡ್ರಿ. ಇಲ್ಲಿಗೆ ಯಾರು ಅದೇ ಇಲ್ಲೇನು ಬಂದಿಲ್ಲ. ಭೃಗು ಋಷಿ ವಂಶ ಅಂತಷ್ಟೇ. ಭೃಗು ಋಷಿ ವಂಶ ಆದ್ರಿಂದ ಅವರಿಗೆ ಭಾರ್ಗವರಾಮ ಅಂತ ಹೆಸರು. ಕೊಡಲಿಯನ್ನು ಕೈಯಲ್ಲಿ ಹಿಡಿದಿದ್ದರಿಂದ ಪರಶುರಾಮ, ಆದರೆ ಭಾರ್ಗವ ವಂಶದವರಾದ್ರಿಂದ ಭಾರ್ಗವರಾಮ ಅನ್ನೋ ಹೆಸರು ಅವ್ರಿಗೆ ಹೆಚ್ಚು ಮುಖ್ಯ. ಹುಸಿಯ ನಾಡಿ ಹೊಟ್ಟೆ ಹೊಡೆದ ವಿಷಯದಲ್ಲಿ ರಸಿಕನಿಂದ ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೆ ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ.